ಬಾಯಲ್ಲಿ ಬರಬೇಕು, ಬಾಯಲ್ಲಿ ಇದ್ದದ್ದೇ ಕೃತಿಯಲ್ಲಿ ಬರಬೇಕು. ಮನಸ್ಸಲ್ಲಿರೋದೊಂದು, ಬಾಯಲ್ಲಿ ಆಡೋದೊಂದು, ಕೃತಿಯಲ್ಲಿ ಮಾಡೋದೊಂದು. ಇದು ಮೋಸ್ಟ್ ಡೇಂಜರಸ್. ನೆನ್ಪಿಟ್ಕೊಂಡ್ರಿ, ಈ ಕೆಲವರು ಬಂದ್ಬಿಟ್ಟಿರ್ತಾರೆ ಮನೆಗೆ, ಇವನಿಗಾದ್ರೆ ಅವ್ರನ್ನ ಕಂಡ್ರೆ ಇವನಿಗೆ ಆಗ್ತಿರೋದಿಲ್ಲ, ಅವ್ರು ಕಂಡ್ರೆ ಇವ್ರಿಗೆ ಆಗ್ತಿರೋದಿಲ್ಲ, ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಅವೇನು ಮಾಡ್ತಾನೆ, ಬರ್ರಿ 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 ಅಂತಾನೆ, ಬಾಯಿಂದ ಬರ್ರಿ ಬರ್ರಿ ಅಂತಿರ್ತಾನೆ. ಒಳಗೆ ಯಾಕರ ಬಂದ್ರು ಪೀಡಾಗಳು ಅಂತ ಒಳಗೆ ಅನ್ಕೊಂಡಿರ್ತಾನೆ. ಮನಸ್ಸಿನೊಳಗೆ ಯಾಕೆ ಬಂದ್ರು ಈ ಪಾಪಿಗಳು ಅಂತ, ಬಾಯಿಂದ ಬರ್ರಿ ಬರ್ರಿ ಅಂತಿರ್ತಾನೆ. ಕೃತಿಯಿಂದ ಇನ್ನೇನೋ ಹೇಳ್ತಿರ್ತಾನೆ ರೀ ಅವನು. ಸುಮ್ಮನೆ ನಿಂತ್ಬಿಟ್ಟಿರ್ತಾನೆ, ಚೇರ್ ಕೊಡೋದಿಲ್ಲ. ಈಗ ಮನೆಗೆ ಯಾರಾದರೂ ಬಂದರೆ ಏನು ಮಾಡ್ಬೇಕು ಹೇಳಿ ನೋಡಂತ, ಚೇರ್ ಕೊಡ್ಬೇಕು, ವಾಸ್ತವ ಕೂಡ್ರಿ ಅಂತ ಆಸನ ಕೊಡಬೇಕು. ಹಂಗೆ ನಿಂತ್ಕೊಂಡ್ಬಿಟ್ಟಿರ್ತಾನೆ, ಬರ್ರಿ 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 ಅಂತ ಹೇಳ್ತಿರ್ತಾನೆ. ಬರ್ರಿ 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 ಅಂತ ಇಷ್ಟೇ ಅಂದು ನಿಮಗೆ ಕೂಡ್ಲಿಕ್ಕೆ ಆಸನ ತೋರಿಸಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಮನಸ್ಸಿನೊಳಗೆ ನಾವು ಬರಬಾರ್ದು ಅಂತದ. ಬಾಯಿಂದ ಬಾ ಅನ್ಲಿಕ್ಕತ್ತಾನೆ, ಏನೂ ಆಸನ ತೋರಿಸಿಲ್ಲ ಅಂದ್ರೆ ನಾವು ಹೊರಡಬೇಕು ಅಂತ ಅರ್ಥ ಅಂತ. ಇದು ನಮ್ದಿರಬಾರ್ದು ಜೀವನದಲ್ಲಿ, ಎಲ್ಲ ಒಂದೇ ರೀತಿ ಇರಬೇಕಂತ. ಅದಕ್ಕೆ ಹೇಳಿದ್ರು ಸ್ವಚ್ಛ. ಮತ್ತೊಂದು ಗುಣ ಪ್ರಕೃತಿತ ಸ್ನಿಗ್ಧ. ಸ್ವಾಭಾವಿಕವಾಗಿ ನೀರಿನಲ್ಲಿ ಸ್ನಿಗ್ಧತೆ ಇದೆ. ಸ್ನಿಗ್ಧತೆ ಅಂದರೆ ಕೂಡಿಸುವ ಗುಣ. ಕೂಡಿಸುವ ಗುಣ ಅಂದರೆ ಎಲ್ಲರನ್ನ ಸೇರಿಸ್ಕೊಂಡು ಹೋಗುತ್ತಂತೆ. ಪಾಪ ನೀರೇನ್ರಿ ಎಲ್ಲರೂ ಸೇರಿಸೋದು? ನೀರು ಹೆಂಗೆ ಸೇರಿಸ್ಲಿಕ್ಕೆ ಸಾಧ್ಯದ? ಅದಕ್ಕೆ ಒಂದು ಮಾತು ಹೇಳ್ತಾರೆ, ಏನು ಅಂದರೆ ಹೆಣ್ಮಕ್ಳಿಗೆ ಗೊತ್ತದ ಅಂತ. ಏನು? ನೀರಿನಲ್ಲಿ ಕೂಡಿಸೋ ಗುಣ ಅದ ಅಂತ ಹೆಣ್ಮಕ್ಳಿಗೆ ಗೊತ್ತದ ಅಂತ. ಹೌದೇನ್ರಿ? ಹೆಣ್ಮಕ್ಳಿಗೆ ಯಾವಾಗ ಗೊತ್ತಾದ್ರಪ್ಪ ಈ ಪ್ರವಚನದ ವಿಷಯ? ಮೊದಲಿಗೆ ಏನಾರು ಕೇಳಿದ್ರೆ ಹೆಂಗೆ ಪ್ರವಚನ ಮತ್ತಿನ್ನ ಹೆಂಗೆ ಗೊತ್ತಾಗ್ತದೆ? ಅದಕ್ಕೆ ಹೇಳಿದ್ರು, ಮನ್ಯಾಗ ಹೆಣ್ಮಕ್ಳು ಬಕ್ರಿ ಬಡಿತಾರೆ ನೋಡ್ರಿ, ಭಾಳ ಬುದ್ಧಿವಂತರ್ರಿ. ಬಕ್ರಿ ಅಷ್ಟೇ ಬಡಿತಾರೆ ಅಥವಾ ಇನ್ನೇನು ಬಡಿತಾರೋ, ಬಡಿಯೋ ಕಾಲಕ್ಕೆ ಅವರ ಹಾವಭಾವಗಳನ್ನು ಗಂಡನ ನೋಡದೇ ಇದ್ರೆ ಭಾಳ ವಾಸಿ. ಅವ್ರ ಸಿಟ್ಟೆಲ್ಲ ಬಕ್ರಿ ಮೇಲೆ ಹಾಕ್ತಿರ್ತಾರೆ ಅಂಥೇಳಿ ತೆಳ್ಳಗಾಗಿರ್ತಾವೆ ಬಕ್ರಿ ಎಲ್ಲ. ಬಕ್ರಿ ತೆಳ್ಳಗಾಗ್ಲಿಕ್ಕೆ ರಹಸ್ಯ ಏನು ಅಂತ ನೀವು ಹೆಣ್ಮಕ್ಳ ಹತ್ರ ಕೇಳಿದ್ರೆ, ಗಂಡಂದ್ರ ಮೇಲೆ ಸಿಟ್ಟೆಲ್ಲ ಬಕ್ರಿ ಒಳಗೆ ಟಪ 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 ಅಂತ ಹೇಳಿ, ಆಹಾ ಆಹಾ. ಪ್ರಾರಬ್ಧಕ್ಕೆ ಗಂಡನ ಬೆನ್ನು ಬಕ್ರಿ ತಟ್ಟೋ ಕಲ್ಲಾಗಿಲ್ಲ, ಪರಾತ ಆಗಿಲ್ಲ. ಇಲ್ಲ ಅಂದ್ರೆ ಬೆನ್ನು ಬಾಸುಂಡಿ ಬಂದು ಹೋಗ್ಬಿಡ್ಬೇಕು. ಹಂಗೇನು ಮಾಡೋದಿಲ್ಲ ಅಂತ ಇಟ್ಕೊಳ್ರಿ. ಪುರಾಣಕ್ಕೆ ಬಂದವರು ಯಾರು ಅಲ್ಲ, ಹೊರಗೆ ಬರದೇ ಇರೋರು ಯಾರು ಮಾಡ್ಕೊಳ್ಳಿ, ಅನ್ನೋ ಸಮಸ್ಯೆ ಇಲ್ಲ. ಈಗ ಬಂದವ್ರು ಮಾಡದೇ ಇದ್ರೆ ಸಾಕು ನಮಗಟ್ಟೆ. ಅದು ಬಕ್ರಿ ಬಡಿತಾರಲ್ಲ, ಆ ಹಿಟ್ಟು ಜೋಳದ ಹಿಟ್ಟು ಹಾಕ್ಕೊಂಡಿರ್ತಾರೆ. ಆ ಜೋಳದ ಹಿಟ್ಟು ಮೊದಲೆಲ್ಲ ಏನಾಗಿರುತ್ತೆ ಅಂದರೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿರ್ತದೆ. ಆ ಜೋಳದ ಹಿಟ್ಟು ಆ ಕಡೆ ಈ ಕಡೆ ಹೋಗಿ ಜೋಳದ ಹಿಟ್ಟನ್ನೆಲ್ಲ ಒಂದು ಕಡೆ ತರಬೇಕ್ರಿ. ಅವ್ರು ಶಾಣ್ಯರು ಏನು ಮಾಡ್ತಾರೆ ಗೊತ್ತಾ? ನೀರು ಹಾಕ್ಬಿಡ್ತಾರೆ. ನೀರು ಹಾಕಿದ್ರು ಅಂದರೆ ಹಿಟ್ಟೆಲ್ಲ ಒಳಗೆ ಬರ್ಲಿಕ್ಕೆ ಶುರು ಸರ 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 ಅಂತ ಬಂದು ಏನಾಗ್ತದೆ, ಇಷ್ಟು ಅಗಲ ಇದ್ದ ಹಿಟ್ಟು ಇಷ್ಟು ಮುದ್ದೆಯಾಗಿ ಬಾಜು ಕೂತ್ಬಿಟ್ಟಿರ್ತದೆ. ಓ, ಇಷ್ಟು ಅಗಲ ಹರ್ಕೊಂಡು ಹಿಟ್ಟು ನೀರು ಹಾಕಿದ ಕೂಡಲೇ ಸರ್ರಂತ ಇಷ್ಟು ಮುದ್ದೆ ಆಗ್ಬಿಡುತ್ತೆ. ಯಾಕಾಯಿತು? ನೀರಿನಲ್ಲಿ ಎಳೆದುಕೊಂಡು ಕೂಡಿಸುವ ಗುಣ ಇದೆ. ಸ್ನಿಗ್ಧತೆ ಅಂತ ಕರೀತಾರೆ ಅದಕ್ಕೆ. ಚೂರ್ಣಾದಿ ಪಿಂಡಿ ಭಾವ ಹೇತರು ಗುಣ ಸ್ನೇಹ ಅಂತ ತರ್ಕಸಂಗ್ರಹದಲ್ಲಿ ಹೇಳಿದ್ದು. ಅದನ್ನೆಲ್ಲ ಸೇರಿಸಿಕೊಂಡು ಒಳಗೆ ಮುದ್ದಿ ಮಾಡೋದು. ಗೋಧಿ ಹಿಟ್ಟು ಹಾಕಿ ನೀರು ಹಾಕಿದ್ರೆ ಏನಾಗ್ತದೆ? ಮುದ್ದೆ ಆಗ್ತದೆ. ಎಣ್ಣೆ ಹಾಕಿ ಕಳಿಸಿರೋಣಂತ ಆಗ್ತಾನಂತ ಸ್ವಲ್ಪ ಆಗುತ್ತೆ, ಭಾಳ ಆಗೋದಿಲ್ಲ. ನೀರು ಹಾಕಿದಾಗ ಆಗೋಷ್ಟು ಆಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಅಂದರೆ ಏನಾಯಿತು? ನೀರಿಗೆ ಇನ್ನೊಂದು ಗುಣ ಅದಂತ ಆಯ್ತು. ಏನು ಗುಣ? ಎಲ್ಲರನ್ನ ಹೊಂದಿಕೊಂಡು ಎಲ್ಲರನ್ನ ಸೇರಿಸ್ಕೊಂಡು ಹೋಗೋ ಗುಣ ಇದೆ ಮನುಷ್ಯ ಜೀವನದಲ್ಲಿ. ಅದನ್ನು ಕಲಿಬೇಕಂತ. ಏನಂತ? ಎಲ್ಲರನ್ನ ಹೊಂದಿಸ್ಕೊಂಡು ಹೋಗ್ಬೇಕು, ಎಲ್ಲರ ಜೊತೆಗೆ ಸೇರಿಸ್ಕೊಂಡು ಹೋಗೋ ಗುಣವನ್ನು ಕಲಿಬೇಕು. ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಾಧುರ್ಯ ತೀರ್ಥವನ್ಋಣ. ನೀರು ಇಷ್ಟು ಸಿಹಿಯಾಗಿರ್ತದೆ ನೋಡಿ. ಸ್ವಾಭಾವಿಕವಾಗಿ ನೀರು ಸಿಹಿ ಇರ್ತದೆ, ನೀರು ಕಹಿ ಇರೋದಿಲ್ಲ, ನೀರು ಉಪ್ಪಿರೋದಿಲ್ಲ. ಸ್ವಾಭಾವಿಕವಾಗಿ ನೀರಿನ ಗುಣ ಏನು ಅಂದರೆ ಸಿಹಿ ನೋಡ್ರಿ. ಅಷ್ಟೇ ಅಲ್ಲ, ಮಾಧುರ್ಯ ಅಂದರೆ ಏನು ಗೊತ್ತಾ? ಮಧುನಾಮ ಸುಖಂ ವಿಂದ್ಯಾತ್ ಮಾಧುರ್ಯಂ ಸುಖ ಹೇತುತ. ನಮಗೆ ಸುಖ ಆಗ್ಲಿಕ್ಕೆ ಕಾರಣ ನೀರಂತ, ಸಂತೋಷ ಆಗ್ಲಿಕ್ಕೆ ಕಾರಣ ನೀರಂತ. ನೋಡ್ರಿ, ಹೊರಗಡೆಗೆ ಹೋಗಿ ಬಂದಿರ್ತೀರಲ್ಲ, ಮೊದಲು ಬಿಸಿಲಾಗಿಂದ ಎಲ್ಲರ ಬಂದ ಕೂಡಲೇ ಏನು ಕೇಳ್ತಾರೆ ಹೇಳಿ ನೋಡಂತ? ಒಂದು ಲೋಟ ನೀರು ಕೊಡು ಮಹಾರಾಯ್ತಿ ಅಂತ ಕೇಳ್ತೀವಿ. ತಪ್ಪ್ಯಾರ ಒಂದು ಲೋಟ ಚಹಾ ಕೊಡು ಅಂತ ಕೇಳ್ತೀರಿ? ಕೇಳೋದಿಲ್ಲ. ಮೊದಲು ನೀರು, ಆಮೇಲೆ ಬೇಕಾದ್ರೆ ಚಹಾ ಕೊಡ್ರಿ. ನೀವು ಮೊದಲು ಏನು ಕುಡಿತೀರಿ? ನೀರೇ ಕುಡಿತೀರಿ. ಯಾಕೆ ಅಂದರೆ ನೀರಿನಿಂದ ಆಗುವ ಆನಂದ ಇನ್ಯಾವ ಪದಾರ್ಥದಿಂದಲೂ ನಿಮಗಾಗೋದಿಲ್ಲ. ವೈಶಾಖ ಮಾಸ ಹೊರಗೆ ಮಾರ್ಕೆಟ್ಗೆ ಹೋಗಿ ಬಂದಿರಿ, ಪಲ್ಯ ತೊಗೊಂಡು ಕಿರಾಣಿ ತೊಗೊಂಡು ಬಂದಿರಿ, ಹೇಳ್ತಿ ಅಂತಾಳೆ ಹೆಂಗೂ ಬಂದ ಬಿಟ್ಟಿರಿ, ಬಿಸಿ 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 ಹೋಳಿಗೆ ಆಗ್ಯಾವ ಹಾಕ್ತೀನಿ ಕೂಡ್ರಿ ಅಂದರೆ, ನಿನ್ನ ಹೋಳಿಗೆ ನಿನ್ನ ತಲೆ ಮೇಲೆ ಹಾಕೋ ಮೊದಲು ಒಂದು ತಮಗೆ ನೀರ್ತಾ ಅಂತ ಹೇಳ್ತೀರಿ ನೀವು.
ಯಾಕೆ? ಆ ನೀರಿನಿಂದ ಆಗುವ ಆನಂದ ಹೋಳಿಗೆ ತಿಂದರೂ ಆಗಿಲ್ಲ. ನೀರು ಕುಡಿದು ಆಮೇಲೆ ಹೋಳಿಗೆ ತಿನ್ಲಿ ಕೂಡ್ತಿರ್ಬೇಕಾದ್ರೆ ನೀವು. ಅಂದರೆ ನೀರಿಗೊಂದು ಗುಣ ಇದೆ ಅಂತ ಏನು ಅಂದರೆ ಸುಖ ಉಂಟು ಮಾಡುವ ಗುಣ ಇದೆ. ಅಂದರೆ ಸ್ವಚ್ಛವಾಗಿರುವಿಕೆ ನೀರು, ಸ್ನೇಹದಿಂದ ಕೂಡಿಸಿಕೊಂಡು ಹೋಗುವಿಕೆ, ಸುಖ ಉಂಟು ಮಾಡುವಿಕೆ. ನಮ್ಮಿಂದ ಇನ್ನೊಬ್ಬರಿಗೆ ಸುಖ ಆಗಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ದುಃಖ ಆಗಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು, ನಮ್ಮಿಂದ ಕೆಟ್ಟದ್ದಾಗಬಾರ್ದು. ನಮ್ಮಲ್ಲಿ ಒಂದು ಗಾದೆ ಮಾತದ್ರೆ ಏನು ಅಂದರೆ, ನಮ್ಮಿಂದ ಒಳ್ಳೇದು ಮಾಡ್ಲಿಕ್ಕೆ ಆಗದೆ ಇದ್ರೂ ಅಡ್ಡಿ ಇಲ್ಲ ಅಂತ, ಕೆಟ್ಟದ್ದಂತರೂ ಮಾಡಬಾರ್ದು ಅಂತ ಒಂದು ನಿಯಮದ. ನೀರಿನಿಂದ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋದೇ ಕಂಡಿದೆ. ಇನ್ನೊಂದಿದೆ ನೀರಿನಲ್ಲಿ ಗುಣ, ಏನು? ಪವಿತ್ರ ಮಾಡುವ ಗುಣ ಇದೆ, ನೆನಪಿಟ್ಕೊಳ್ರಿ. ಪಾವಿತ್ರ್ಯ ಗುಣ ಇದೆ ನೀರಿನಲ್ಲಿ. ನೀವು ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಹಾಗೆ ದೇವ್ರ ಕಟ್ಟಿ ಮೇಲೆ ಕೂಡ್ತೀರಾ, ನೀರು ಸುರ್ಕೋತೀರಿ. ಆಗೇನಾಯ್ತು? ನೀವು ಮಡಿ ಆದ್ರಿ ಅಂತ ಹೇಳ್ತೀವಿ. ಮಡಿ ಯಾವಾಗ ಆದ್ರಿ? ನೀರು ಸುರಿದಾಗ. ಅಂದರೆ ನೀರಿನಲ್ಲಿ ನಿಮ್ಮನ್ನ ಮಡಿ ಮಾಡುವ ಶಕ್ತಿ ಇದೆ, ಪವಿತ್ರ ಮಾಡುವ ಶಕ್ತಿ ಇದೆ. ರಾಣೇಬೆನ್ನೂರಿನಿಂದ ಯಾತ್ ಕಾಶಿ ತನಕ ಹೋದ್ರಿ. ಯಾಕೆ ಹೋದ್ರಿ? ಗಂಗಾ ಸ್ನಾನ ಮಾಡಬೇಕು. ಏನಾಗ್ತದೆ? ನಮ್ಮೆಲ್ಲ ಪಾಪಗಳು ಹೋಗುತ್ತೆ. ಅಂದರೆ ನೀರಿನಲ್ಲಿ ಪಾಪ ಕಳೆಯುವ ಗುಣ ಇದೆ ಅಂತ ಆಯ್ತಲ್ಲ. ಪವಿತ್ರ ಮಾಡುವ ಶಕ್ತಿ, ಪವಿತ್ರ ಮಾಡುವ ಶಕ್ತಿ ಇದೆ ಅಂತ ಆಯ್ತಲ್ಲ ನೀರಿನಲ್ಲಿ. ಅದನ್ನೇ ಹೇಳ್ತಾರೆ ಮಾಧುರ್ಯಾಗ ತೀರ್ಥವಂದ್ರಿಣ ಮುನಿ. ಇದೇ ರೀತಿಯಾಗಿ ನಾವಿರ್ಬೇಕಂತ. ಏನಿರಬೇಕು? ನಾವು ಇನ್ನೊಬ್ಬರಿಗೆ ಸುಖ ಉಂಟು ಮಾಡಬೇಕು, ಸ್ವಚ್ಛವಾಗಿರ್ಬೇಕು. ಆಮೇಲೆ ಇನ್ನೊಬ್ಬರನ್ನ ನಮ್ಮ ಒಳ್ಳೆಯ ಹಾದಿಗೆ ತರಬೇಕು, ಪವಿತ್ರನ್ನಾಗಿ ಮಾಡಬೇಕು. ಇಷ್ಟು ಕೆಲಸ ಅಂತ. ಇಷ್ಟಾದ ಮೇಲೆ ಮತ್ತೊಂದು ಗುರು, 5ನೇ ಗುರು ಯಾರು? ಅಗ್ನಿ. ಅಗ್ನಿಯಿಂದ ಒಂದು ಪಾಠ ಕಲಿತೆ. ಏನಪ್ಪ ಪಾಠ ಕಲಿತದ್ದು? ತೇಜಸ್ವಿ ತಪಸಾ ದೀಪ್ತಃ ದುರ್ಧರ್ಷೋ ಧೂರಭಾಜನಃ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪಮಗ್ನಿವತ್. ಏನ್ ಮಾಡಬೇಕು? ಅಗ್ನಿಯನ್ನ ನೋಡ್ರಿ, ಕಲ್ಕೊಳ್ರಿ ಒಂದು ಪಾಠವನ್ನ. ಅಗ್ನಿಯನ್ನ ದುರ್ಧರ್ಷೋ ದೂರಭಾಜನಃ, ಹತ್ರ ಹೋಗೋದಿಲ್ಲ ಯಾರು ಕೂಡ ಅಗ್ನಿಯನ್ನ. ಹೋಗ್ರಿ ನೋಡಂತ ಹತ್ರ ಯಾರಾದ್ರು ಹತ್ರ ಹೋಗ್ತೀರಾ? ಇಲ್ಲಿ ಇರ್ಲಿ 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 ಅಂತ ಹೇಳಿ ಅಗ್ನಿಯನ್ನ ಅಲ್ಲೇ ಇಟ್ಟು ನೀವು ದೂರ ಇರ್ತೀರಿ. ಅಗ್ನಿ ನೋಡ್ಲಿಕ್ಕೆ ಚಂದ, ಹತ್ರ ಹೋಗ್ಲಿಕ್ಕಲ್ಲ, ನೆನ್ಪಿಟ್ಕೊಳ್ರಿ. ಹೋಗ್ರಿ ಯಾರಾದರೂ. ಹೆಂಗದ ಅದು? ತೇಜಸ್ವಿ ತಪಸಾ ದೀಪ್ತಃ ದುರ್ಧರ್ಷಃ ದೂರಭಾಜನಃ. ಇಷ್ಟು ಗುಣ ಇದೆ ಅಂತ. ಇನ್ನೂ ಇದೆ, ಕೆಳಗಿನ ಸಾಲಲ್ಲಿ ಮತ್ತೆ ಬೇರೆ ಹೇಳ್ತಾರೆ. ತೇಜಸ್ವಿ, ಯಾರಾದರೂ ಸ್ವಾಮಿಗಳನ್ನ ದೊಡ್ಡವರನ್ನ ಕಂಡ್ರೆ ಹೇಳ್ತೀವಿ ಬೆಂಕಿ ಬೆಂಕಿ ಸ್ವಾಮಿಗಳವರು ಅನ್ನೇ ಅರ್ಥ. ಅಷ್ಟು ತೇಜಸ್ವಿಗಳು ಅಂತ ಅರ್ಥ. ಆ ವರ್ಚಸ್ಸನ್ನು ನೋಡಿದಾಗ ಬೆಂಕಿಯ ಗುಣ ನೆನಪಿಗೆ ಬರ್ತದೆ. ಅಗ್ನಿರ್ಮಾಣವಕಃ ಅಂತ ಒಂದು ಪ್ರಯೋಗ ಇದೆ ಸಂಸ್ಕೃತದಲ್ಲಿ. ಒಬ್ಬ ಒಳ್ಳೆ ಸದಾಚಾರಿಯಾದ ಬ್ರಹ್ಮಚಾರಿ ಬಂದ ಅಂದರೆ ಹಿಂದೆಲ್ಲ ಪ್ರಯೋಗ ಮಾಡ್ತಿದ್ರಂತೆ. ಏನು? ಬೆಂಕಿ ಬಂತು ನೋಡೋ ಅಂತಿದ್ರಂತೆ. ಅಲ್ರಿ, ಆ ಹುಡುಗ ಬರ್ತಾ ಇದ್ರೆ ಬೆಂಕಿ ಬಂತು ಅಂದರೆ ಬೆಂಕಿ ಹಾಗೆ ತೇಜಸ್ಸಿರೋನು ಅಂತ ಅರ್ಥ. ತೇಜಸ್ವಿ ಅಲ್ಲ, ತೇಜಸ್ಸು ಯಾಕೆ ಬಂತು? ತಪಸಾ ದೀಪ್ತಃ, ತಪಸ್ಸಿನಿಂದ ಬೆಳೆಸಿಕೊಂಡದ್ದು. ತಪಶಕ್ತಿ ಬೇಕೋ ಇಲ್ಲೋ? ತಪಶಕ್ತಿ ಇದ್ರೇನೆ ಬೆಳೆಸ್ಕೊಳ್ಳಿಕ್ಕೆ ಬರ್ತದೆ, ಇಲ್ಲೇ ಬೆಳೆಸ್ಕೊಳ್ಳಿಕ್ಕೆ ಬರೋದಿಲ್ಲ. ನೆನಪಿಟ್ಕೊಳ್ರಿ ತೇಜಸ್ಸನ್ನು. ನಮ್ಮಲ್ಲಿ ಏನಾಗಿದೆ ಅಂದರೆ ತಪಶಕ್ತಿ ಹೋಗ್ಬಿಟ್ಟಿದೆ ಅಂತ. ಯಾವುದು ಉಳಿದದ? ಒಬ್ಬರು ಚಾಟಿ ಮಾಡಿದರು. ಏನು ಚಾಟಿ ಮಾಡಿದರು? ಯಾರೋ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ರಂತೆ ಒಂದು ಊರಿನಲ್ಲಿ. ಒಬ್ಬರು ಆಚಾರ್ಯ ಪಾಪ ಕಟ್ಟಿ ಮೇಲೆ ಮಲ್ಕೊಂಡಿದ್ರಂತೆ. ಆಗ ತಾನೇ ಊಟ ಮಾಡಿ ಮಲ್ಕೊಂಡಿದ್ದು. ಈ ಊಟ ಮಾಡಿ ಮಲ್ಕೊಂಡ ಬ್ರಾಹ್ಮಣ ಇರ್ತಾನೆ ನೋಡ್ರಿ, ಸ್ವಲ್ಪ ಅವನಿಗೆ ಜಂಪ್ ಹತ್ತಿರ್ತದೆ, ಸ್ವಲ್ಪ 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 ಹತ್ತಿರ್ತದೆ. ಆ ಬ್ರಾಹ್ಮಣ ಮಲ್ಕೊಂಡಿದ್ದ. ಇಬ್ಬರು ಬಂದ್ಬಿಟ್ಟು ಅಡ್ರೆಸ್ ಕೇಳಬೇಕು ಅಂತ ಆಚಾರ್ಯನ ಪಡೆದೆಬ್ಸಿರು. ಆಚಾರ್ಯೇ ಅಂದರು. ಪಾಪ ನಿದ್ದೆ ಗಣ್ಣಾಗಿ ಇದ್ಬಿಟ್ಟ. ಏನಾಯಿತು ಅಂದು. ಇದಿಲ್ಲ, ಈ ಅಡ್ರೆಸ್ ಎಲ್ಲಿದೆ ಹೇಳ್ರಿ. ಅವನಂದ ಹಿಂಗೆ ನೋಡಿದಂತೆ, ಮೊದಲು ಕೆಕ್ಕರಿಸಿಕೊಂಡು ನೋಡಿದಂತೆ. ಏನೋ ಮಲ್ಕೊಂಡು ಅವನು ಎಬ್ಬಿಸಿ ಅಡ್ರೆಸ್ ಕೇಳ್ತಾ ಇದ್ದೀಯಾ ನೀನು ಅಂತ. ಪಾಪ ಅಡ್ರೆಸ್ ಕೇಳೋದು ಗಾಬರಿ ಆಗ್ಬಿಟ್ಟ. ಯೋ ಎಂಥ ಕಣ್ಣುರಿಯುವುದು, ಏನಾಗ್ಬಿಡುತ್ತೋ ಏನೋ ಅಂತ ಒಂದು ಬಾಜಕ್ಕಿಂತ ಹೇಳಿದಂತೆ. ಇವರಿಗೆಲ್ಲ ಸ್ವಾಮಿ, ಈ ಬ್ರಾಹ್ಮಣರಿಗೆಲ್ಲ ಶಕ್ತಿ ಮುಗಿದದ, ಸುಮ್ಕೂಡು ಅಂತ ಹೇಳಿದಂತೆ. ಏನು ಶಕ್ತಿ ಮುಗಿದದ? ಇವ್ರಿಗೆ ಹಿಂಗೆ ನೋಡಿದಾಗ ಸುಟ್ಟು ಬೂದಿ ಮಾಡೋ ಶಕ್ತಿ ಮುಗಿದದ.
ತಪಶಕ್ತಿ ಮುಗಿದದ, ಮತ್ತೇನು ಉಳಿದದ? ಜೀರ್ಣಶಕ್ತಿ ಮಾತ್ರ ಉಳಿದದಂತ, ಇನ್ಯಾವ ಶಕ್ತಿ ಉಳಿದಿಲ್ಲ ಅಂತೀವ್ರಿ. ಪಕ್ಷಮಾಸ, ವರ್ಷಾಂತಿಕ, ಊನಾಬ್ದಿಕ, ಆಬ್ದಿಕ, ನವರಾತ್ರಿ ಇಷ್ಟೇ ಇವ್ರ ಶಕ್ತಿ ಉಳಿದದ, ಇನ್ನೇನು ಉಳಿದಿಲ್ಲ ನಡಿ ಅಂತ ಹೇಳಿದಂತ. ಹಾಗಾಗಬಾರ್ದಲ್ಲ ನಮ್ಮದು. ಬರೀ ಜೀರ್ಣಶಕ್ತಿ ಅಷ್ಟೇ ಇಟ್ಕೊಳ್ಳೋದ? ತೇಜಸ್ ಬೇಡವೇ? ತೇಜಸ್ವಿ ತಪಸಾ ದೀಪ್ತಾಗ ದುರ್ಧರ್ಷ. ಯಾರೋ ಒಬ್ರು ಬಂದು ಅನಾಯಾಸವಾಗಿ ನಮ್ಮನ್ನು ಕೆಳಗಿಬಿಡು ಹಾಗಿರಬಾರ್ದು. ದುರ್ಧರ್ಷ ಅಂದರೆ ಇನ್ನೊಬ್ಬರು ನಮ್ಮನ್ನು ಸೋಲಿಸುವ ಹಾಗೆ ನಾವು ಬದುಕಲೇಬಾರ್ದು. ಜೀವನದಲ್ಲಿ ಮೇಲೆ ಇರಬೇಕು ಯಾವಾಗಲೂ ನಾವು. ಮತ್ತೆ ದೂರಭಾಜನ, ದೂರದಿಂದ ಮಾತಾಡಿಸ್ಬೇಕಂತ ನಮ್ಮನ್ನು ಯಾರು ಹತ್ರ ಬರ್ಲಿಕ್ಕೆ ಹೋಗಬಾರ್ದಂತ. ನೋಡ್ರಿ ಯಾರು ಹತ್ರ ಬರ್ತಾರೆ ನೋಡ್ರಿ, ಬೆಂಕಿ ಹತ್ರ. ಅದೇನಾಯಿತು ಅಂದರೆ ಹಿಂದಿನ ಮಾತಿಗೂ ಮುಂದಿನ ಮಾತಿಗೂ ಲಿಂಕ್ ಇದೆ ರೀ. ಅವನು ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕು ಅಂತ ನೀರಿಗೆ ಕೂಡ ಕಲ್ತು ನೋಡ್ರಿ ಪಾಪ. ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೊಂಟ. ಎಲ್ಲರ ಜೊತೆಗೆ ಹೊಂದ್ಕೊಂಡು ಕೂಡ್ಲಿಕ್ಕೆ ಏನು ಮಾಡಿದ್ರು ಅಂದರೆ ಅಯ್ಯೋ ಅಂತ ಅವ್ರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ್ಬಿಟ್ರು. ಈಗ ಹಾಗೆ ಆಗ್ತಾರೆ ಪಾಪ. ಸ್ವಾಮಿಗಳು ಯಾರನ್ನ ಜೊತೆಗೆ ಸ್ನೇಹದಿಂದ ಮಾತಾಡಿಸಿದ್ರು ಅಂದರೆ ಇವ ಬಾಜುಗೆ ಹೋಗಿಬಿಟ್ಟಿರ್ತಾನೆ. ನಮ್ಮೂರಾಗ ಒಂದಿಷ್ಟು ಮಂದಿ ಇದ್ದಾರೆ, ನಮ್ಮ ಎಲ್ಲ ಊರಾಗ ಇರ್ತಾರೆ ಬಿಡ್ರಿ, ಆ ಊರಂದ್ಮೇಲೆ ಎಲ್ಲ ಕಡೆ ಇರೋದು. ಸ್ವಾಮಿಗಳು ಪಾಪ ಯಾರ ಜೊತೆಗಾದರೂ ಸ್ನೇಹದಿಂದ ಮಾತಾಡಿಸಿದ್ರೆ ಅದು ಅವ್ರ ಗುಣ ರೀ. ಎಲ್ಲರ ಜೊತೆಗೂ ಪ್ರೀತಿಯಿಂದ ಮಾತಾಡ್ಸೋದು ಅವ್ರ ಗುಣ. ಹಂಗೆ ಮಾತಾಡ್ಸಿದರೆ ಅಂತ ತಿಳ್ಕೊಂಡು ನೀವೇನು ಮಾಡಿಬಿಡ್ತಾನೆ ಸ್ವಾಮಿಗಳು ಹಂಗೆ ಅಗ್ದಿ ಖಾಸ ಅಂತೇಳಿ ಹೋಗಿ ಬಾಜುಕ್ ನಿಂತ್ಬಿಟ್ಟಿರ್ತಾನೆ ಪಾಪ. ಅವು ದಿವಾನರು ಮಂತ್ರಾಕ್ಷತೆ ಬುಟ್ಟಿ ಹಿಡಿಯೋರ್ಗಿಂತ ಇವನೇ ಮೊದಲಾಗ್ಬಿಟ್ಟಿರ್ತಾನೆ. ಹಂಗಾಗಬಾರ್ದು, ಹಂಗೆ ಮಾಡಬಾರ್ದು. ಅಗ್ನಿ ಹೇಳಿಕೊಡ್ತಂತೆ ಪಾಠ. ದೂರಭಾಜನಗ, ಎಷ್ಟು ದೂರ ಇರಬೇಕು? ಮೈಲ್ ದೂರ ಮಾತಾಡ್ಸ್ಬೇಕಂತ ನಮ್ಮನ್ನು, ಹತ್ರ ಬರಲೇಬಾರ್ದು. ನೋಡ್ರಿ ಒಂದು ದೃಷ್ಟಾಂತ ಕೊಡ್ತೀನಿ, ಚಲೋ ಅರ್ಥ ಆಗ್ತದೆ ನಮಗೆ. ಏನು? ಮುದ್ರಿ ಕೋಲ್ ಇರ್ತಾವೆ ನೋಡ್ರಿ, ಅವು ಕಂಡ್ರೆ ಎಲ್ಲಿರ್ತೀವಿ ಹೇಳ್ರಿ ನೋಡಂತ ನಾವು. ಸ್ವಾಮಿಗಳು ಬೇಕಾಗ್ತಾರೆ ನಮಗೆ. ಸ್ವಾಮಿಗಳು ಭಾಳ ಪ್ರೀತಿ. ಸ್ವಾಮಿಗಳ ಹತ್ರ ಹೋಗಿ ನಿಲ್ತೀವಿ. ಯಾವಾಗ ಸ್ವಾಮಿಗಳ ಕೈಯಾಗಿ ಮುದ್ರಿ ಕೋಲ್ ತಗೋತಾರೆ ನೋಡ್ರಿ, ದುರ್ಧರ್ಷೋ ದೂರಭಾಜನಗ, ದೂರ ಹೋಗ್ಬಿಡ್ತೀವಿ. ಅದಕ್ಕೆ ಸ್ವಾಮಿಗಳು ಮುದ್ರಿ ಕೋಲ್ ಮಾಡಿಸಿದ್ದು ನೆನಪಿಟ್ಕೊಳ್ರಿ. ನಮ್ಮ ನೋಡೇ ಮುದ್ರಿ ಕೋಲ್ ಮಾಡಿಸಿದ್ದವ್ರು. ಭಾಳ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ತಲೆ ಮೇಲೆ ಹೇಳ್ತಾರಂತ ಗೊತ್ತಾಯ್ತು, ಎರಡು ಮುದ್ರಿ ಕೋಲ್ ಇಟ್ಟೇ ಬಿಟ್ರು. ಅಕಸ್ಮಾತ್ ಆ ಮುದ್ರಿ ಕೋಲ್ ಇಟ್ಟಿಟ್ಟು ಏನಾರ ಆಗ್ಬೋದು ಅಂತ ಆಷಾಢ ಮಾಸದಾಗ ಒಂದು ನಾಲ್ಕು ಮುದ್ರಿ ಕೋಲ್ ಜಾಸ್ತಿನೇ ಸುಳಿಸ್ಬಿಟ್ಟಿರ್ತಾರೆ. ಹಾಗೆ ಬಿಡೋಣ ಒಂದಿಷ್ಟು ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ದುರ್ದರ್ಶೋ ದೂರಭಾಜನ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಜ್ಞಾನಿಗಳು ಬೇಕು ನಮಗೆ, ಪ್ರೀತಿಯಿಂದ ಇರಬೇಕು. ಆ ಜ್ಞಾನಿಗಳು ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ ಅಂತ ಹೇಳಿ ಅವ್ರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ಬಿಟ್ರೆ ದುರ್ದರ್ಶೋ ದೂರಭಾಜನಗ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪ ಭಕ್ತಿವಚ. ಏನು ಬೇಕಾದರೂ ತಿಂದರೂ ದಕ್ಕಿಸಿಕೊಳ್ಳುವ ತಾಕತ್ತಿರಬೇಕಂತೆ ನಮಗೆ. ಅಗ್ನಿಯಿಂದ ನೋಡಿ ಕಲಿಬೇಕಂತ ಈ ಪಾಠ. ಏನು ಬೇಕಾದರೂ ಅದು ನಿಷಿದ್ಧ ಪದಾರ್ಥ ಇರಬಹುದು, ಶುದ್ಧ ಪದಾರ್ಥ ಇರಬಹುದು, ತಿಂದು ದಕ್ಕಿಸ್ಕೊಳ್ಬೇಕು. ಅಗ್ನಿ ನೋಡ್ರಿ, ಸ್ಮಶಾನದಲ್ಲಿ ಶವವನ್ನು ದಗ 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 ಉರಿದು ತಿಂದ್ಬಿಡ್ತದೆ, ಸುಟ್ಟು ಹಾಕಿಬಿಡ್ತದೆ. ಅದೇ ಅಗ್ನಿ ಕುಂಡದಲ್ಲಿ ಹಾಕಿ ಇಂದ್ರ ಯಸ್ವಾಗ ತುಪ್ಪ ಹಾಕ್ರಿ, ನಡದ್ದಾಗ ಹೊಡೆದ್ಬಿಡ್ತಾನೆ. ಆ ಸ್ಮಶಾನದಲ್ಲಿ ಇದ್ದ ಅಗ್ನಿ ಹೆಣವನ್ನು ಸುಟ್ಟರೂ ಮಡಿ, ಇಲ್ಲಿರುವ ಅಗ್ನಿಯು ಮಡಿ. ನೆನಪಿಟ್ಕೊಳ್ರಿ, ಅಗ್ನಿಗೆ ವಿಧಿ ನಿಷೇಧ, ಮಡಿ ಮೈಲಿಗೆ ಇಲ್ಲ. ನಮಗೆ ಎಲ್ಲವನ್ನ ತಿಂದು ದಕ್ಕಿಸಿಕೊಳ್ಳುವ ತಾಕತ್ತು ಬರಬೇಕು. ಅದು ಅಪರೋಕ್ಷ ಜ್ಞಾನ ಆದಮೇಲೆ ಬರುತ್ತೆ, ಅಲ್ಲಿ ತನಕ ಬರೋದಿಲ್ಲ. ನೆನಪಿಟ್ಕೊಳ್ರಿ, ಈಗ ಅರ್ಜೆಂಟಾಗಿ ಬರಬೇಕು ಅಂತ ಬರೋದಿಲ್ಲ, ಬಹಳ ಕಷ್ಟ. ನೆನಪಿಟ್ಕೊಳ್ರಿ, ಏನು ತಿಂದರೂ ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ಇದೆ ಅಗ್ನಿಗೆ. ಅಗ್ನಿದು ನಿಮಗೆ ಅಗ್ನಿ ಫಸ್ಟ್ ಕ್ಲಾಸ್ ಎಕ್ಸಾಂಪಲ್. ಏನು? ಮನೆಯಲ್ಲಿ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಅದು. ಈ ಗಂಡಸರಿಗೆ ಯಾವ ಗೊತ್ತಾಗಲ್ಬಿಡಿ ಪಾಪ, ಅವ್ರಿಗೆ ಮಾಡೋದು ಕೆಲಸನೇ ಮಾಡೋದಿಲ್ಲ, ಹೆಂಗೆ ಗೊತ್ತಾಗಬೇಕು ಹೇಳಿ ನೋಡಂತ. ಏನು ಮಾಡ್ತಾರೆ? ಇಡ್ಲಿ ಒಲೆ ಮೇಲೆ ಅಡಿಗೆ ಎಲ್ಲ ಮಾಡ್ತಾರೆ ಅಲ್ಲ, ಆಯ್ತಲ್ಲ, ಅಡಿಗೆ ಎಲ್ಲ ಮುಗೀತಲ್ಲ, ಸಾರಾತು ಹುಳಿಯಾತು ಮಾಡೋದಾತು ಮುಗಿದಾತು ಎಲ್ಲ ಆತು, ಕೆಂಡ ಉಳಿತು ನೋಡ್ರಿ ಒಲಿ ಒಳಗೆ. ಕೆಂಡ ಏನು ಮಾಡ್ತಾರೆ ಹೇಳಿ ನೋಡಂತ ಹೆಣ್ಮಕ್ಳು? ಅದನ್ನು ಹೌರ್ಕ ಬಾಜುಕಿನ ಒಲಿಗೆ ಹಾಕ್ತಾರೆ. ಹಾಕಿ ಹಾಲು ಕಾಸ್ಲಿಕ್ಕೆ ಇಡ್ತಾರೆ. ಯಾರ ಕೇಳಿದ್ರು ಅಂತ ಇಟ್ಕೊಳ್ರಿ, ಏನು ಅಲ್ಲವಾ ಮುಸ್ರಿ ಒಲೆ ಆಗಿನ ಕೆಂಡ ತೆಗೆದು ಆ ಒಲೆಯಾಗ ಹಾಕಿ ಹಾಲು ಇಟ್ಬಿಟ್ಟಿಲ್ಲ, ಹಾಲು ಮುಸ್ರಿ ಆಗಲಿಲ್ಲೇನು ಅಂದರೆ ಕೆಂಡಕ್ಕೇನು ಮುಸ್ರಿ ಸುಮ್ ಕೂಡು ಅಂತ ಬೈತಾರೆ. ಕೆಂಡಕ್ಕೆ ಮುಸ್ರಿ ಎಂಜಲು ಮೈಲಿಗೆ ಇಲ್ಲ. ಇದು ಹೆಣ್ಮಕ್ಳಿಗೆ ಸರಳ ಗೊತ್ತದ ರೀ. ದಿವಸ ಅಡುಗೆ ಮನ್ಯಾಗ ಮಾಡಿ ದುಡೀರಿ. ವೇದಾಂತ ಅಡುಗೆ ಮನ್ಯಾಗೂ ಅರ್ಥ ಆಗ್ತದೆ ರೀ. ಆಗಬೇಕು ಅಂತಿದ್ದವರಿಗೆ, ಆಗಬಾರದು ಅಂತಿದ್ದವರಿಗೆ ಪ್ರವಚನ ಕೂತಾದ ರೀತಿ ಹೆಚ್ಚು ಹೋಗ್ಬಿಟ್ಟಿರ್ತದೆ ವೇದಾಂತ. ಕೃಷ್ಣ ಎನ್ನುವ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪ ಭಕ್ತಿವಚ. ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿಯಂದೆನೆಸಿ ಕೊಂಬನು ವೇದ ಸ್ಮೃತಿಗಳಳು
ಬುದ್ಧಿಪೂರ್ವಕವಾಗಿ ವಿಬುಧರು ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಗೆ ಕೈಕೊಂಡು ಉದ್ಧರಿಸುತ್ತಿಪ್ಪ. ಜಗನ್ನಾಥದಾಸರು ಬಂದರು ನಮ್ಮವರು, ಫಸ್ಟ್ ಕ್ಲಾಸ್ ಒಂದು ಶ್ಲೋಕ ಹಾಕ್ತಾರೆ, ಸರಿಯಾಗಿ ಅರ್ಥ ಆಗಲಿ. ಇದ್ದಲೆಯೂ, ಇದ್ಲಿ ಅಂದ್ರೆ ಯಾವ್ದು ಕರಿತೀರಿ? ನಮಗೆ ಇದ್ಲಿ ಅಂದ್ರೆ ಕರಿ ಮೊಸಳಿ ಇದ್ಲಿ ಅಂತ ತಿಳ್ಕೊಂಡಿವಿ, ಅಲ್ಲ, ಅಗ್ನಿಗೆ ಇದ್ಲಿ ಅಂತ ಹೆಸರಿ. ಯಾಕೆ? ದ್ವೇ ಶೀರ್ಷೆ ಸಪ್ತಗತ್ತಾಸೋ ಅಸ್ಯ ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ. ಅಗ್ನಿಗೆ 2 ತಲೆ ಇದೆ ಅಂತೆ. ಆ 2 ತಲೆ ಅನ್ನೋದನ್ನು ಶಾರ್ಟ್ ಮಾಡಿ ಇದ್ದಲೆ ಅಂತ ಕರೆದಿದ್ದೀವಿ. ಅದು 2 ತಲೆಯನ್ನ ಇಡ್ಲಿ ಅಂತ ಕರೆದದ್ದು ಗೊತ್ತಾಗದೆ ನಮ್ಮವರೆಲ್ಲ ಕರಿ ಮೊಸಳಿ ಇಡ್ಲಿ ಅಂತ ತಿಳ್ಕೊಂಡು ಕೂತಾರೆ. ಅಲ್ಲ, ಇಡ್ಲಿ ಅಂದ್ರೆ ಕರಿ ಇಡ್ಲಿ ಅಲ್ಲ. ಅದು ಮತ್ತೆ ರೂಢ ಲಕ್ಷಣ ಅಂತ ಕರೀತಾರೆ ಬಿಡಿ ಶಾಸ್ತ್ರದಲ್ಲಿ. ಇದ್ದಲೆ ಅಂದ್ರೆ 2 ತಲೆ ಅಂತ ಅರ್ಥ. 2 ತಲೆ ಯಾವುದು? ದ್ವೇ ಶೀರ್ಷೆ. ಅಗ್ನಿಗೆ 2 ತಲೆ ಅದು ಅಶುದ್ಧವಾದದ್ದು ಶುದ್ಧವಾದದ್ದು ಲೋಕದೃಷ್ಟಿಯಿಂದ ತಗೊಳುತ್ತೆ. ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿಯಂತೆನಿಸಿಕೊಂಬನು ವೇದ ಸ್ಮೃತಿಗಳಳು. ಏನು ತಗೊಂಡ್ರು ಮಡಿ ಅಗ್ನಿ ಹಾಗಿರ್ಬೇಕಂತ. ಸ್ವಾಮಿ ಒಬ್ರನ್ನಾದ್ರೂ ತೋರಿಸ್ರಿ ಮಡಿ ಇದ್ದಿದ್ದವರು, ಎಲ್ಲ ತಗೊಂಡು ಮಡಿ ಇರ್ಬೇಕು. ಒಬ್ರನ್ನ ತೋರಿಸ್ರಿ ನೋಡಂತೆ. ಎಷ್ಟು ಮಂದಿನ ತೋರಿಸ್ಲಿ ಅಂದರು. ಒಬ್ಬರು ಹೇಳಿ ಸಾಕು ಸ್ವಾಮಿ. ಹೌದಾ, ಸರಿ ನೋಡಪ್ಪ, ವಿಶ್ವಾಮಿತ್ರರು ಅಂತಿದ್ರು ಗೊತ್ತಾ? ಗೊತ್ತು ಸ್ವಾಮಿ. ಏನು ಮಾಡ್ತೀವಿ ವಿಶ್ವಾಮಿತ್ರ, ನಿನಗೆ ಹೆಂಗೆ ಗೊತ್ತು ಹೇಳೋಣಂತೆ. ಸ್ವಾಮಿ ವಿಶ್ವಾಮಿತ್ರ ಅಂದರೆ ದಿವಸ ಗಾಯತ್ರಿ ಜಪ ಮಾಡ್ತಿರ್ತೀವಿ, ಅದಕ್ಕೆ ವಿಶ್ವಾಮಿತ್ರ ನೆನಪಿರ್ತದೆ. ಗಾಯತ್ರಿ ಜಪ ಮಾಡಿದವರಿಗೆ, ಗಾಯತ್ರಿ ಜಪ ಮಾಡದೇ ಇದ್ದವ್ರಿಗೆ ವಿಶ್ವಾಮಿತ್ರ ನೆನಪಿರ್ಲಿಕ್ಕೆ ಚಾನ್ಸೇ ಇಲ್ಲ. ಅಕಸ್ಮಾತ್ತಾಗಿ ಏನಾದರೂ ಹೆಂಡತಿಗೆ ಗಾಯತ್ರಿ ಅಂತ ಹೆಸರಿಟ್ಟು ಗಾಯತ್ರಿ ಬಾಯಿ ಅಂತ ಯಾರು ಕರೀತಿದ್ರೆ ಅಕಸ್ಮಾತ್ತಾಗಿ ಇವರು ವಿಶ್ವಾಮಿತ್ರ ನೆನಪು ಬಂದರೆ ಬರಬಹುದೇನೋ, ಇಲ್ಲ ಇದ್ರೆ ಇಲ್ಲ. ಅದು ವಿಶ್ವಾಮಿತ್ರರು ಹಸಿವಾಗ್ಬಿಡ್ತಂತ್ರಿ ಒಂದು ದಿವಸ ಅವ್ರಿಗೆ. ಏನು ಆಹಾರ ಇರಲಿಲ್ಲ ಅಂತ ತಿನ್ಲಿಕ್ಕೆ ಏನು ಮಾಡಿದ್ರು, ಬಡ ಮಗನ ಕರೆದ್ರಂತೆ, ಬಾರೋ ಇಲ್ಲಿ. ಏನು ಚಾಕು ತಗೊಂಡು ಮಗನ ತೆಳಗೆ ಮಲಗಿಸಿ ಕಚ ಕೊಯ್ದುಬಿಟ್ರಂತೆ. ಕೊಯ್ದು ಒಳಗಿನ ಮಾಂಸ ಎಲ್ಲ ತಿಂದು ಹಾಕ್ಬಿಟ್ಟು ಹೊಟ್ಟೆ ತಂತು ಅಂದ್ಬಿಟ್ರು. ಏನ್ರಿ ಹಣೆ ಬರಹ ಇದು? ವಿಶ್ವಾಮಿತ್ರರು ಗಾಯತ್ರಿ ಮಂತ್ರ ಕೊಟ್ಟವರು, ಇಷ್ಟು ದೊಡ್ಡವರು, ನಾವೆಲ್ಲ ಅವ್ರ ಉಪಾಸನೆ ಮಾಡ್ತೀವಿ, ಅವ್ರ ಹೆಸರು ಋಷಿ ಸ್ಮರಣೆ ಮಾಡ್ತೀವಿ. ಅವ್ರು ಏನು ಮಾಡಿದ್ರು ಅಂದರೆ ತಮ್ಮ ಮಗನನ್ನೇ ಹೊಟ್ಟೆ ತುಂಬ ತಿನ್ಬಿಟ್ರಂತೆ. ಹಣೆ ಬರಹ ಎಂಥ ಪಾಪಿಗಳ್ರಿ ಅವರು. ಅದಕ್ಕೆ ಹೇಳಿದರು, ಸರ್ವಭಕ್ಷೋಪಿ ಯುಕ್ತಾತ್ಮ. ತನ್ನ ಮಗನನ್ನೇ ತಿಂದರೂ ಕೂಡ ನಾದತ್ತೇ ಪಾಪ ಮಗ್ನಿವಚ, ಪಾಪ ಬರಲಿಲ್ಲ ಅವರಿಗೆ. ಯಾಕೆ? ಮುಂದಿನ ಕ್ಷಣಕ್ಕೆ ಮತ್ತೆ ಮಗನನ್ನು ಬದುಕಿಸಿಕೊಟ್ರು. ನೆನಪಿಟ್ಕೊಟ್ರು. ಹೊಡೆದ್ರು, ಊಟ ಹಸಿವೆ ಆಗಿತ್ತು ಅಂತ ತಿಳ್ಕೊಂಡು ಹೇಳಿ ಮಗನ್ನೇ ಹೊಡೆದು ಬಿಟ್ರು. ಆಮೇಲೆ ಅದೇ ಮಗನನ್ನು ತಿರುಗಿಸಿ ಬದುಕಿಸಿಕೊಟ್ರು. ಅಲ್ಲ, ಕೊಂದುದು ಪಾಪ ಬರಲೇ ಇಲ್ಲ ಅವರಿಗೆ. ಸತ್ತರೆ ತಾನೇ ಬರಬೇಕು ಪಾಪ, ಸತ್ತೇ ಇಲ್ಲಲ್ಲ ಪಾಪ ಇಲ್ಲಿಗೆ ಬರಬೇಕು. ನಾದತ್ತೇ ಪಾಪ ಮಗ್ನಿವಚ. ಅಗ್ನಿ ಹೇಗೆ ನಿಷಿದ್ಧ ಪದಾರ್ಥಗಳನ್ನು ಒಳಗೆ ತಗೊಂಡು ಶುದ್ಧ ಪದಾರ್ಥಗಳನ್ನು ತಗೊಂಡ್ರು ಮಡಿಯಾಗಿರುತ್ತೋ ಹಾಗೆ ವಿಶ್ವಾಮಿತ್ರರು ನಿಷಿದ್ಧ ಕಾರ್ಯ ಮಾಡಿದ್ರು, ಶುದ್ಧರಾಗೇ ಉಳಿದ್ರು. ವಿಜಯಧ್ವಜ ತೀರ್ಥರು ದಶಮಸ್ಕಂದ ಭಾಗವತದಲ್ಲಿ ಹೇಳುವಾಗ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ವಿಶ್ವಾಮಿತ್ರನ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ಏನಾಯ್ತು ಹಾಗಾದರೆ? ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿಯಂತೆನಿಸಿಕೊಂಬನು ವೇದ ಸ್ಮೃತಿಗಳಳು. ಹಾಗೆ ನಾವೇನು ಮಾಡಬೇಕು? ನಾವ ಬುದ್ಧಿಪೂರ್ವಕವಾಗಿ ವಿಭುಧರು ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಗೆ ಕೈಕೊಂಡು ಉದ್ಧರಿಸುತ್ತಿಪ್ಪ. ಏನೋ ನಿಷಿದ್ಧ ಕರ್ಮ ಮಾಡಿದ್ದೀವಿ ಅಂತ ಇಟ್ಕೊಳ್ರಿ, ನಮ್ಮಿಂದ ಆಗಿಬಿಟ್ಟಿದೆ ನಿಷಿದ್ಧ ಕರ್ಮ, ದೇವರಿಗೆ ಒಪ್ಪಿಸ್ಕೊಳ್ಳೋಣಂತ. ಸ್ವಾಮಿ, ನಿನ್ನಿಂದಲೇ ನಿಷಿದ್ಧ ಕರ್ಮ ನನಗೆ ಮಾಡಲಿಕ್ಕೆ ಬುದ್ಧಿ ಬಂದದ್ದು, ನೀವೇ ನಿಂತು ಮಾಡಿಸಿದ್ದು, ಇದನ್ನಿಗೆ ಸಮರ್ಪಣೆ, ಇಷ್ಟನ್ನು ಬಿಡ್ರಿ, ಮುಗಿದೋಯ್ತು. ಹೇಗೆ ಅಗ್ನಿ ಮಡಿಯಾಗುತ್ತೋ ಹಾಗೆ ನೀವು ಮಡಿಯಾಗ್ತೀರಿ. ಒಂದು ವೇಳೆ ಅಲ್ರಿ ಸುಳ್ಳ ಪಾಪ ನೋಡ್ರಿ, ಇದನ್ನು ಬೇರೆ ನಮ್ದು. ಸುಳ್ಳೆ ಪಾಪ ದೇವ್ರ ತಲೆ ಮೇಲೆ ಯಾಕ್ರಿ? ಸುಳ್ಳೆ ಪಾಪ ಅಂದ್ರೆ ಏನು? ಸುಳ್ಳೆ ಪಾಪ ದೇವ್ರ ತಲೆ ಮೇಲೆ ಯಾಕಂದ್ರೆ ಅರ್ಥ ಇದಕ್ಕೆ. ನಮ್ಮಲ್ಲಿ ಕೆಲವರು ಇದ್ದಾರೆ, ಅವ್ರು ಹೆಂಗಿದ್ದಾರೆ ಅಂತ ಕೇಳಿದ್ರೆ, ಒಳ್ಳೆಯ ಕೆಲಸ ಎಲ್ಲ ದೇವ್ರು ಮಾಡಿದ್ದಂತೆ, ಕೆಟ್ಟ ಕೆಲಸ ಎಲ್ಲ ನಾವು ಮಾಡಿದ್ದಂತೆ. ಇನ್ನೊಂದು ಸರಸಿದ್ದಾರೆ, ಏನು ಅಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ನಾನೇ ಮಾಡೋವಂತ, ಹಿಂಗೂ ಇದ್ದಾರಂತ. ದಾಸರಂದ್ರು ಮೂರ್ಖರು ಇದ್ದೀರಿ ಅಂದ್ರೆ ಹಂಗೆ ಅನ್ಕೋಬೇಡ್ರಿ ಎಲ್ಲರೂ ಕೂಡ. ಏನು ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಏನು ಮಾಡಿದ್ರು ದೇವರೇ ಮಾಡಿಸೋದು ನೆನಪಿಟ್ಕೊಂಡ್ರಿ. ಮೊದಲನೇ ಒಳ್ಳೇದು ನಮಗೆ ಕೆಟ್ಟ, ಒಳ್ಳೆ ದೇವರಿಗೆ ಕೆಟ್ಟದ್ದು ನಮಗೆ, ಎರಡೂ ನಮಗೆ ಅನ್ಲಿಕ್ಕೆ ಹೋಗಬಾರ್ದಂತೆ.
ಏನು ಮಾಡುವ ಪುಣ್ಯ ಪಾಪಗಳಾನೆ ಮಾಡುವ ನೆಂಬ ಮಾಧಮ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯಂಬ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃವೆಂದು ಸದಾನುರಾಗದಿ ನೆನೆದು ಸುಖಿಸುವರೆ ನರೋತ್ತಮರು. ನಾಮಸ್ಮರಣ ಸಂಧಿಯಲ್ಲಿ ಹೇಳುವಾಗ ಜಗನ್ನಾಥಾಸರಂತಾರೆ, ಕೆಲವರು ಇದ್ದಾರೆ ನಮ್ಮಲ್ಲಿ, ಏನು ಮಾಡುವ ಪುಣ್ಯ ಪಾಪಗಳಾನೆ ಮಾಡುವ ನೆಂಬುವ ಧಮನು. ಪುಣ್ಯ ಮಾಡಲಿ ಪಾಪ ಮಾಡಲಿ ನಾನೇ ಮಾಡ್ತೇನೆ ದೇವರೇ ಯಾಕೆ ಅಂತ, ಅವ ಅಧಮ ಅಂತ. ಮತ್ತೆ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯಂಬ. ಹೀನ ಕರ್ಮಗಳನ್ನು ಮಾಡಿದಾಗ, ಪಾಪ ಕರ್ಮಗಳನ್ನು ಮಾಡಿದಾಗ ನಾ ಮಾಡ್ತೀನಿ, ಪುಣ್ಯ ಕೆಲಸ ಮಾಡಿದ್ರೆ ದೇವರು ಮಾಡಿಸ್ತಾನೆ. ಇದು ಮಧ್ಯಮ ಲೆಕ್ಕ ಅಂತ. ಇನ್ನು ನಮ್ದೆಲ್ಲ ನಾವು ಹಿಂಗೆ ಇದ್ದೀವಿ, ಪಾಪ ಮಾಡಿದಾಗ ನಾ ಮಾಡಿದೆ ಅಂತ, ಪುಣ್ಯ ಮಾಡಿದಾಗ ದೇವ್ರು ಮಾಡಿಸ್ತಾ ಅಂತ ಹೇಳ್ತಿರ್ತೀವಂತ. ಅಲ್ಲ, ಮತ್ತೆ ಹಾಗಾದ್ರೆ ಏನು ಮಾಡ್ಬೇಕು? ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃವೆಂದು ಸದಾನುರಾಗದಿ ನೆನೆದು ಸುಖಿಸುವರೆ ನರೋತ್ತಮರು. ದ್ವಂದ್ವಕ್ಕೆ, ಅದು ಸುಖವಿರಲಿ ದುಃಖವಿರಲಿ ಪುಣ್ಯವಿರಲಿ ಪಾಪವಿರಲಿ, ಏನು ಕರ್ಮ ಮಾಡಿದಾಗಲೂ ಭಗವಂತನೇ ಮಾಡಿಸ, ನಂದೇನದ ಅಂತ ಯಾರು ಅನುಸಂಧಾನ ಪೂರ್ವಕವಾಗಿ ತಿಳಿದುಕೊಳ್ಳುತ್ತಾರೋ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪಮಗ್ನಿವಚ. ಇದು ಮುಗೀತು. ಮತ್ತೊಬ್ಬ ಗುರು, 6ನೇ ಗುರು ಯಾರು? ಚಂದ್ರ. ಪೃಥಿವೀ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾರವಿ ಕಪೋತೋ ಅಜಗರ ಸಿಂಧು ಪತಂಗೋ ಮಧುಗಜ. ಒಬ್ಬೊಬ್ಬರಿಂದ ಒಂದೊಂದು ಪಾಠ. ಚಂದ್ರನಿಂದ ಏನು ಪಾಠ ಕಲಿತೆ? ಭಾರಿ ಬ್ಯೂಟಿಫುಲ್ ರೀ ಚಂದ್ರನಿಂದ ಪಾಠ ಕಲಿತದ್ದು. ಮಲ್ಕೊಂಡಿದ್ದಂತೆ, ಮೇಲ್ ನೋಡ್ತಾ ಇದ್ದ, ಶರತ್ಕಾಲ ಚಂದ್ರ ಬಂದಿದ್ದ, ಅಬ್ಸರ್ವ್ ಮಾಡ್ತಾ ಇದ್ದಂತೆ ಚಂದ್ರನ. ಎಷ್ಟು ದಿವಸ ಅಬ್ಸರ್ವ್ ಮಾಡಿದ್ದಾನೆ? 1 ಮಂತ್ ಪೂರ್ಣ ಅಬ್ಸರ್ವ್ ಮಾಡಿದ ಚಂದ್ರನ, 1 ತಿಂಗಳು ಪೂರ್ಣ ನೋಡಿದ. ಅವನಿಗೆ ಆಶ್ಚರ್ಯ ಆಯಿತು. ಏನು ಆಶ್ಚರ್ಯ ಆಯಿತು? ಶುಕ್ಲ ಪಕ್ಷ ಪಾಡ್ಯ ಚಂದ್ರ ಇಷ್ಟೇ ಇದ್ದ, ದ್ವಿತೀಯಕ್ಕೆ ಸ್ವಲ್ಪ ಜಾಸ್ತಿ ಆಯಿತು, ದಶಮಿಗೆ ಜಾಸ್ತಿ ಆಯಿತು, ಚತುರ್ದಶಿಗೆ ಜಾಸ್ತಿ ಆಯಿತು, ಹುಣ್ಣಿಮೆಗೆ ಫುಲ್ ಬಂದ. ಮರುದಿವಸ ಪಾಡ್ಯಕ್ಕೆ ಒಂಚೂರು ಕಡಿಮೆ ಆದ, ಷಷ್ಠಿ ಸಪ್ತಮಿಗೆ ಕಡಿಮೆ ಆದ, ಚತುರ್ದಶಿಗೆ ಅದು ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಅಮಾವಾಸ್ಯೆಗೆ ಇಲ್ಲವೇ ಇಲ್ಲ. ಇದು 1 ತಿಂಗಳು ನೋಡಿದ. ಚಂದ್ರ ಬೆಳಕೋತ್ ಹೋಗಿದ್ದು ಕರ್ಕೋತ್ ಹೋಗಿದ್ದು ನೋಡಿದ. ಇದು ಮಾಮೂಲು, ಬರೋದು ಬೆಳೆಯೋದು ಕರಗೋದು ಹೋಗೋದು. ಇದನ್ನು ನೋಡಿದ. ನೋಡಿ ಒಂದು ಅನ್ಕೊಂಡಂಥವ್ನು ಏನು ಅಂದರೆ, ನಾವು ಹಿಂಗೆ ಅಲ್ವೇ ಅಂದವ್. ನೀ ಹಿಂಗೇನಾ? ನೀನು ಯಾಕಪ್ಪ ಹಿಂಗೆ? ಮೊದಲು ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ್ವಿ, ಸ್ವಲ್ಪ ಬೆಳೆದ್ವಿ, ಬೆಳೆಯೋ ತನಕ ಬೆಳೆದ್ವಿ, ಆಮೇಲೆ ಕರ್ಕೋತ್ ಹೋಗಿ ಒಂದು ದಿವಸ ವಿಸರ್ಗಾದ್ಯಾಗ ಸ್ಮಶಾನಾಂತಾಗ ಭಾವಾಗ ದೇಹಸ್ಯನಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ಲಕ್ಷ್ಯವತ್ಮನ. ಚಂದ್ರನ್ ನೋಡಿ ಪಾಠ ಕಲಿಬಹುದು ಅಂತ ಯಾರು ಊಹಿಸ್ಕೊಂಡಿರ್ಬೇಕ್ರಿ? ಚಂದ್ರ ಒಬ್ಬನೇ ನೆನಪಿಟ್ಕೊಳ್ರಿ. ಅವನು ಹಿಂದಿನ ತಿಂಗಳು ಬಂದು ಚಂದ್ರನು ಅವನೇ, ಮುಂದಿನ ತಿಂಗಳು ಬಂದು ಚಂದ್ರ ಅವನೇ. ಚಂದ್ರ ಚೇಂಜ್ ಆಗಲಿಲ್ಲ. ಆದರೆ ಚಂದ್ರ ಮಂಡಲ ಇತ್ತಲ್ಲ, ನಮಗೆ ಕಾಣುವ ಚಂದ್ರಮಂಡಲ, ಅದೇನಾಯಿತು? ಒಂದೊಂದು ದಿವಸ ಕಲೆಗಳು ಬೆಳೀತಾ ಹೋಯಿತು, ಒಂದೊಂದು ದಿವಸ ಕಡಿಮೆ ಆಗ್ತಾ ಬಂತು. ಈ ಬೆಳೆಯೋದು ಕಡಿಮೆಯಾಗೋದು ಇದು ಚಂದ್ರನದ್ದಲ್ಲ, ಮಂಡಲದ ಧರ್ಮ ಇದು. ಅಂದರೆ ಈ ಜೀವ ಇದ್ದಾನಲ್ಲ, ಅವನು ಬೆಳೆಯೋದು ಇಲ್ಲ ಕರಗೋದು ಇಲ್ಲ. ಮತ್ತೆ ಬೆಳೆಯೋದು ಯಾವುದು ಕರಗೋದು ಯಾವುದು ಅಂದರೆ ಈ ದೇಹ. ಚಿಕ್ಕವರಿದ್ದೀವಿ, ಬೆಳೀತಾ ಬಂತು. ಆಫ್ಟರ್ 50 ಕರಗುತ್ತಾ ಹೋಯ್ತು. 50 ತನಕ ಇವನು ಬೆಳೀತಾ ಹೋದ. 50 ಆದಮೇಲೆ ಇಳಿತಾ ಹೋದರೆ ಇವು ನೆನಪಿಟ್ಕೊಳ್ರಿ. 6 ಅಂತ. ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ. 6 ಅಂತೆ ನಮ್ಮ ಜೀವನದಲ್ಲಿ. ಏನಾರು ಅಸ್ತಿ ಇದೆ ಮೊದಲನೇದು. 2ನೇದ್ದು ಜಾಯತೆ ಹುಟ್ಟಿತಂತೆ. 3ನೇದ್ದು ವರ್ಧತೆ ಬೆಳೀತಂತೆ. 4ನೇದ್ದು ವಿಪರಿಣಮತೆ ಚೇಂಜಸ್ ಆಯ್ತಂತೆ, ಸ್ವಲ್ಪ ಚೇಂಜಸ್ ಆಯ್ತು. 5ನೇದ್ದು ಅಪಕ್ಷೀಯತೆ ಕರುಗಿತಂತೆ, ಮೆತ್ತಗೆ ಒಂದೊಂದೇ ಹೋಯ್ತಂತೆ. ಕೊನೆಯದು ನಶ್ಯತಿ, ಲಾಸ್ಟ್ ಎಂಡ್. ಅದು ಏನರ್ಥ? ಮೊದಲು ನಾವೆಲ್ಲ ಎಲ್ಲಿ
ಮೊದಲು ನಮ್ಮ ಸ್ಥಿತಿ ಏನು? ಅಸ್ಥಿ. ಎಲ್ಲಿ ಅಸ್ಥಿ? ಅಮ್ಮನ ಗರ್ಭದಲ್ಲಿ ಅಸ್ಥಿ ಇದ್ದೆವು, ಅಮ್ಮನ ಹೊಟ್ಟಾಗಿ ಚಲೋ ಇದ್ದೆವು. ನೆಕ್ಸ್ಟ್ ಸ್ಟೇಜ್ ಏನು? ಜಾಯತೆ, ಹುಟ್ಟುಬಿಡ್ತೀವಂತ ಧವಕ್ಕಂತ. ಜಾಯತೆ ಆದಮೇಲೆ ಮೂರನೇ ಸ್ಟೇಜು ವರ್ಧತೆ, ಬೆಳೀತದೆ. ಈ ಜಾಯತೆ ವರ್ಧತೆ ಇದೆ ನೋಡ್ರಿ, ಇದು ತುಂಬ ಆಶ್ಚರ್ಯ. ಅದು ಏನು ಜಾಯತೆ ವರ್ಧತೆ? ನಾವಷ್ಟೇ ಇಲ್ರಿ, ಈ ದೇಹ ಬೆಳೆಯುತ್ತೆ. ವಾಸ್ತವಿಕವಾಗಿ ಪರಮಾಶ್ಚರ್ಯ ಕೃಷ್ಣ ಮುಂದೆಲ್ಲ ಇದನ್ನು ಹೇಳ್ತಾ ಹೋಗ್ತಾನೆ. ಬೆಳೆದದ್ದು ದೇಹ, ಅಂದುಕೊಂಡದ್ದು ನಾವು. ಬೆಳೆದದ್ದು ದೇಹ, ಅಂದುಕೊಂಡದ್ದು ನಾವು. ನಾನು ಬೆಳೆದೆ, ನಾನು ದೊಡ್ಡವನಾದೆ, ನಾನು ಚಿಕ್ಕವನಿದ್ದಾಗ, ನಾನು ದೊಡ್ಡವನಾದ ಮೇಲೆ. ಕೃಷ್ಣ ಅಂತಾನೆ, ಈ ವಾಕ್ಯಗಳನ್ನು ಇನ್ನೊಂದು ಸರ್ತಿ ಹೇಳು. ನಾನು ಚಿಕ್ಕವನಿದ್ದಾಗ ಆ ಊರಿಗೆ ಹೋಗಿದ್ದೆ, ನಾನು ದೊಡ್ಡವನಾದ ಮೇಲೆ ಡಾಕ್ಟರ್ ಆಗ್ತೀನಿ, ನಾನು ಮುದುಕನಾದಾಗ. ಕೃಷ್ಣ ಅಂದ, ಆ ಮುಂದಿನವೆಲ್ಲ ಚೇಂಜ್ ಆದವಲ್ಲ, ಹಿಂದಿಂದೆಲ್ಲ ಯಾಕೆ ಚೇಂಜ್ ಆಗಲಿಲ್ಲ ಅಂತ ಕೇಳಿದೆ ಕೃಷ್ಣ. ಏನು ಹಿಂದಿಂದು? ನಾನು ಚಿಕ್ಕವನಿದ್ದಾಗ, ನಾನು ದೊಡ್ಡವನಾದಾಗ, ನಾನು ಮುದುಕನಾದಾಗ. ಈ ನಾನು ಚೇಂಜ್ ಆಗಲಿಲ್ಲ. ಹಿಂದಿಂದಿತ್ತು ನೋಡ್ರಿ, ದೊಡ್ಡವನಾದಾಗ, ಚಿಕ್ಕವನಾದಾಗ, ಮುದುಕನಾದಾಗ, ಅದು ಮಾತ್ರ ಚೇಂಜ್ ಆಗ್ತಿತ್ತು. ಹಾಗಾದ್ರೆ ನಾವು ಚೇಂಜ್ ಆಗೋದಿಲ್ಲ. ನಾನು ಜೀವ ಚೇಂಜ್ ಆಗೋದಿಲ್ಲ, ಅವನು ಹಾಗೇ ಇರ್ತಾನೆ. ಜೀವನಿಗೆ ಬದಲಾವಣೆ ಇಲ್ಲ. ಜೀವ ಒಂದೇ ರೀತಿ ಇರ್ತಾನೆ, ಚಂದ್ರ ಒಂದೇ ರೀತಿ ಇದ್ದಾನೆ. ಮಂಡಲ ಇದೆಯಲ್ಲ, ಅದು ಬೆಳೀತಾ ಹೋಗುತ್ತೆ, ಕರಗುತ್ತಾ ಹೋಗುತ್ತೆ. ವಿಸರ್ಗಾತ್ಯಾಗ ಸ್ಮಶಾನಾಂತಾಗ ಕಾಲ ಭಾವಾದೇಹಸ್ಯ ನಾತ್ಮನಃ. ಮೊದಲನೇದ್ದು ಅಸ್ಥಿ, ಎರಡನೇ ಜಾಯತೆ. ಬಂತಂತೆ, ಏನೇನೋ ಬಂತಂತೆ ಹುಟ್ಟುಕೊಂಡು. ಏನೇನು ಬಂತು? ಒಂದು ಬಿಟ್ಟು ಎಲ್ಲ ಬಂತಂತೆ. ಯಾವ್ದು ಸ್ವಾಮಿ? ಒಂದು ಬಿಟ್ಟು ಬುದ್ಧಿ, ಒಂದು ಬಿಟ್ಟು ಎಲ್ಲ ಬಂತಂತೆ. ಬುದ್ಧಿ ಒಂದು ಬಿಟ್ಬಿಟ್ಟು ಕೂದಲು ಬಂತಂತೆ, ಉಗುರು ಬಂತಂತೆ, ಕಣ್ಣು ಬಂತಂತೆ, ಕಿವಿ ಬಂತಂತೆ, ಮೂಗು ಬಂತಂತೆ, ಚರ್ಮಕ್ಕೆ ಬಣ್ಣ ಬಂತಂತೆ, ದೇಹದಲ್ಲಿ ರಕ್ತ ಬಂತಂತೆ, ಮಾಂಸ ಬಂತಂತೆ, ಎಲ್ಲ ಬಂತಂತೆ. ಬುದ್ಧಿ ಒಂದು ಬಿಟ್ಬಿಟ್ಟು ಬಂತಂತೆ. ಅದು ಬರಲೇ ಇಲ್ವಂತೆ ಕೊನೆವರೆಗೂ. ಪಾಪ ಯಾರೋ ಕಾಯ್ತಾ ಇದ್ರಂತೆ, ಬರುತ್ತೆ 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 ಅಂತ. ಬರಲೇ ಇಲ್ಲಂತೆ. ದೇವರು ಎಷ್ಟು ಬುದ್ಧಿ ಕೊಟ್ಟಿದ್ದಾನೆ, ಒಂದು ದಿವಸ ಉಪಯೋಗ ಮಾಡ್ಕೊಳ್ಳಿಲ್ಲ. ನೆನಪಿಟ್ಟುಕೊಳ್ರಿ, ನಮಗಿರೋ ಅಷ್ಟು ಬುದ್ಧಿ ಇನ್ಯಾರಿಗೂ ಕೊಟ್ಟಿಲ್ಲ ದೇವರು. ಪಕ್ಷಿಗಳಿಗೆ, ಹುಳಗಳಿಗೆ, ಹುಪ್ಪಡಿಗಳಿಗೆ ಯಾವುದೂ ಕೊಟ್ಟಿಲ್ಲ. ನಮಗಿರೋ ಬುದ್ಧಿನ ಉಪಯೋಗಿಸ್ಕೊಳ್ಳೇ ಇಲ್ಲ, ನೆನಪಿಟ್ಟುಕೊಳ್ರಿ ಕೊನೆವರೆಗೂ. ಅದು ಹೆಂಗಿತ್ತು ಅಂದರೆ, ಹೆಂಗಿತ್ತು ಹಾಗೆ ಇತ್ತಂತೆ. ಹುಟ್ಟಿದಾಗ ಹೆಂಗಿತ್ತಲ್ಲ, ಹೋಗೋ ದಿವಸ ಹಾಗೆ ಇತ್ತಂತೆ. ಒಂದು ಮ್ಯೂಸಿಯಂ ಇತ್ತಂತೆ ಪಾಪ. ಆ ಮ್ಯೂಸಿಯಂನಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕಿದ್ರಂತೆ, ಇಟ್ಟಿದ್ರಂತೆ. ಯಾರ್ಯಾರೋ ಪ್ರಸಿದ್ಧರಾದ ವ್ಯಕ್ತಿಗಳು ಬಳಸಿದ್ದು, ವಾಕಿಂಗ್ ಸ್ಟಿಕ್ಕು, ಶೂ, ಚರ್ತಾರಿಪೇಟೆ, ರುಮಾಲು ಎಲ್ಲ ಇಟ್ಟಿದ್ರಂತೆ. ಕೊನೆಯ ಜಾಗದಲ್ಲಿ ಅವರ ಮೆದುಳುಗಳನ್ನು ಇಟ್ಟಿದ್ರಂತೆ. ಮೆದುಳು, ದೊಡ್ಡವರದ್ದು ಮೆದುಳನ್ನು ಇಟ್ಟಿದ್ರಂತೆ. 2 ಮೆದುಳು ಇದ್ವಂತೆ. ಒಂದು ಬಾಕ್ಸಲ್ಲಿ ಒಬ್ಬರ ಮೆದುಳು, ಇನ್ನೊಬ್ಬರ ಬಾಕ್ಸಲ್ಲಿ ಇನ್ನೊಬ್ಬರ ಮೆದುಳು ಇಟ್ಟಿದ್ರಂತೆ. ಅವು ಎರಡನ್ನ ಮಾರಾಟಕ್ಕೆ ಇಟ್ಟಿದ್ರಂತೆ. ಸಾಮಾನ್ಯವಾಗಿ ಮ್ಯೂಸಿಯಂನಲ್ಲಿದ್ದ ಪದಾರ್ಥಗಳು ಮಾರಾಟಕ್ಕೆ ಇರುತ್ತೆ. ಒಂದು ಮೆದುಳಿನ ಬೆಲೆ 5 ರೂಪಾಯಿ, ಇನ್ನೊಂದು ಮೆದುಳಿನ ಬೆಲೆ 5,000 ರೂಪಾಯಿ ಇಟ್ಟಿದ್ರಂತೆ. ಅದರ ಮೇಲೆ ಟ್ಯಾಗ್ ಹಾಕಿದ್ರಂತೆ, ಹೆಸರು ಬರೆದಿದ್ರಂತೆ. ಏನು ಅಂದರೆ, 5 ರೂಪಾಯಿಯ ಮೆದುಳಿನ ಬೆಲೆ ಇತ್ತಲ್ಲ, ಅದರ ಮೇಲೆ ಟ್ಯಾಗ್ ಹಾಕಿದ್ರು, ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹಾಕಿದ್ರಂತೆ. ಬಾಜುಕ್ಕೆ 5,000 ರೂಪಾಯಿ ಮೆದುಳು ಇತ್ತಲ್ಲ, ಅದಕ್ಕೆ ಹೆಸರಾಗಿದ್ರಂತೆ ಗುಂಡಪ್ಪ ಅಂತ ಹೆಸರು ಹಾಕಿದ್ರಂತೆ. ಇವನು ತಗೊಳ್ಳಿಕ್ಕೆ ಹೋದವನು ನೋಡ್ದ, ಏನ್ರಿ ಇದು ಸರ್, ಇಲ್ಲಿ ಬರ್ರಿ ಅಂದ. ಏನು ಮಾರಾಟ ಮಾಡೋಣ ಕರಿ, ನೀವೇನಾದರೂ ಟ್ಯಾಗ್ ತಪ್ಪು ಹಾಕಿರಾ ಅಂತ ಕೇಳ್ದ. ಯಾಕೆ ಅಲ್ರಿ, ವಿಶ್ವೇಶ್ವರಯ್ಯನವರ ಮೆದುಳು ಇಟ್ಬಿಟ್ಟು ಅದಕ್ಕೆ 5 ರೂಪಾಯಿ ಇಟ್ಬಿಟ್ಟಿರಲ್ಲ, ಇವನು ಗುಂಡನ ತಲೆಗೆ ಹೋಗಿ 5,000 ಇಟ್ಟಿರಲ್ಲ, ಹಿಂಗೆ ಸ್ವಲ್ಪ ಟ್ಯಾಗ್ ಚೇಂಜ್ ಮಾಡಬಾರ್ದಾ ನೀವು ಅಂತ ಕೇಳಿದಂತೆ. ಅದಕ್ಕೆ ಅವನು ಹೇಳಿದ, ನಾವು ಕರೆಕ್ಟ್ ಇಟ್ಟಿವಿ, ಸುಮ್ಮನೆ ಕೊಡ್ರಿ ಅಂತ. ಯಾಕೆ ಅಂದರೆ, ವಿಶ್ವೇಶ್ವರಯ್ಯನವರು ತಮ್ಮ ಜೀವಮಾನದಲ್ಲಿ ಇಡೀ ಬುದ್ಧಿಯನ್ನು ಉಪಯೋಗಿಸ್ಬಿಟ್ರು. ಎಷ್ಟು ಉಪಯೋಗಿಸಿದ್ರು ಅಂದರೆ, ಕರ್ನಾಟಕಕ್ಕೆ ಒಳ್ಳೆಯದನ್ನು ಮಾಡಿ 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 ಹೋಗ್ಬಿಟ್ರು. ಅವ್ರ ಬುದ್ಧಿ ಒಳಗಿನ ಉಪಯೋಗಿಸ್ಕೊಳ್ಳಿಕ್ಕೆ ಏನೂ ಇಲ್ಲವೇ ಇಲ್ಲ. ಆದರೆ ಗುಂಡ ಇದ್ದ ನೋಡಿ ಪಾಪ, ಹುಟ್ಟಿದಾಗಿನಿಂದ ಹೋಗೋವರೆಗೂ ಏನು ಖರ್ಚು ಮಾಡದೆ ಹಾಗೇ ಇಟ್ಟಾನಲ್ಲ, ಅದಕ್ಕೆ 5,000 ಇಟ್ಟೀವಿ. ಅಸ್ಥಿ ಜಾಯತೆ, ಬರಬೇಕು, ಏನು ಬರಬೇಕು ಅದು ಬರೋದಿಲ್ಲ. ಕೆಲವರೆಲ್ಲ ನಾನು ಬುದ್ಧಿವಂತನಾದಾಗ ಅಂತಾರೆ, ನಮ್ಮ ಬುದ್ಧಿ ಬಂದಾಗ ಅಂತ ಹೇಳ್ತಿರ್ತಾರೆ ನೋಡ್ರಿ. ನಮ್ಮಲ್ಲಿ ಮಾತಾಡ್ತಿರ್ತಾರೆ ನೋಡ್ರಿ, ಹೆಂಗೆ ಮಾತಾಡ್ತಾರೆ ಹೇಳಿ ನೋಡಂತೆ. ನನಗೆ ಬುದ್ಧಿ ಬಂದಾಗಿನಿಂದ, ನಿನಗೆ ಬುದ್ಧಿ ಬಂದಾಗಿನಿಂದ ಅಂತ ಮಾತಾಡಬಾರ್ದು, ಬುದ್ಧಿ ಬರುವ ಕಾಲ ಬಂದಾಗಿನಿಂದ ಅಂತ ಮಾತಾಡಬೇಕು. ವಾಸ್ತವಿಕವಾಗಿ ಹೇಳಿ, ಬುದ್ಧಿ ಬಂದಾಗಿನಿಂದ ಅಂತ ಅನ್ನೋ ತಪ್ಪು. ಬುದ್ಧಿ ಬರುವ ಕಾಲ ಬಂದಾಗಿನಿಂದ ಅಂತ. ಯಾಕಂದ್ರೆ ಬುದ್ಧಿ ಬರ್ಲಿಕ್ಕೆ ಒಂದು ಕಾಲ ಅಂತ ಲೆಕ್ಕ ಮಾಡಿದ್ದಾರೆ, ಆ ಕಾಲ ಬಂದಾಗ ಅಂತ ಅರ್ಥ. ಹಾಗಾದ್ರೆ ಜಾಯತೆ
ಅದಾದ್ಮೇಲೆ ನೆಕ್ಸ್ಟು ವರ್ಧತೆ, ಸ್ವಲ್ಪ ಬೆಳೀತು ದೇಹ. ಅದು 2 ಅಡಿ ಇತ್ತು 3 ಅಡಿ ಆಯಿತು, 3 ಅಡಿ ಇತ್ತು 6 ಅಡಿ ಆಯಿತು. ವರ್ಧತೆ, ಸ್ವಲ್ಪ ವಿಪರಿಣಾಮತೆ, ಚೇಂಜಸ್ಗಳಾದವು. ಏನು ಚೇಂಜಸ್ ಆದವು? ಕರಿ ಇದ್ದ ಕೂದಲುಗಳು ಬೆಳ್ಳಗಾದವು, ದಪ್ಪಗಿದ್ದವ ತೆಳ್ಳಗಾದ, ಅಥವಾ ತೆಳ್ಳಗಿದ್ದವ ದಪ್ಪಾದ. ಯಾರೋ ಏನೋ ಮಹಾರಾಜ ಗುದ್ದ ಹತ್ವಲ್ಲ ನೀನು ಅಂತ. ಗುದ್ದ ಹತ್ವಲ್ಲಿ ಯಾಕೆ? ಎಷ್ಟು ತೆಳ್ಳಗಿದ್ದಿ ಕಡ್ಡಿ ಬರ್ದಂಗೆ ಕುರ್ಚಿ ಸಾಲುವಲ್ಲಪ್ಪ ಕೂತ್ರ ಅಂತಂದ್ರಂತ. ಅಂದರೆ ವಿಪರಿಣಾಮತೆ, ಚೇಂಜಸ್ ಆಯ್ತಲ್ಲಿ. ಇನ್ನು ಕೆಲವು ಹೇಳ್ತಾರೆ ಏನೋ ಮಹಾರಾಜ ಹೆಂಗಿದ್ದಿ ಕಡ್ಡಿ ಕಡ್ಡಿ ಆಗಿಬಿಟ್ಟಿ ಎಲ್ಲೋ ಅನ್ನಂತ. ಅಂದರೆ ವಿಪರಿಣಾಮತೆ ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಾಮತೆ. ನೆಕ್ಸ್ಟು ಬಂದದ್ದೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ವಂತ. ಕೂದಲು ಹೋಯ್ತು, ಪಾಪ ಬಾಂಡ್ಲಿ ಆಗ್ಬಿಡ್ತು, ಇದ್ದದ ಕೂದಲೆಲ್ಲ ಹೋಯ್ತು. ಹೌದಾ? ಹಲ್ಲು ಹೋಯ್ತು, ಕಿವಿ ಹೋಯ್ತು, ಕೇಳಿಸೋದೇ ಇಲ್ಲ ಪಾಪ ಮಾತಾಡಿದ್ದೆಲ್ಲ. ಇವಳು ಹೆಂಡತಿ ಏನ್ರೀ ಏನ್ರೀ ಅಂತಿರ್ತಾನೆ. ಗಂಡನ ಅವನೇನು ನಿರ್ಲೇಪ ಮಜರಾಮರಂ ಅಂತಿದ್ದ ಹಾಗೆ ಬುದ್ಧನೇ ಅವತಾರ ಮಾಡಿ ಬಂದಿದ್ದಾನೇನೋ ನಮ್ಮ ಮನೆಯಲ್ಲಿ ಅನ್ನೋ ಹಾಗೆ ಗಂಡ ಕೂತ್ಬಿಟ್ಟಿರ್ತಾನೆ ಶಾಂತ. ಕೇಳಿಸೋದೇ ಇಲ್ಲ ಪಾಪ. ಅವ್ರು ಏನು ಹೇಳಿದ್ರೆ ಕೇಳಿಸೋದಿಲ್ಲ, ನೆನಪಿಟ್ಬಿಟ್ಟು ಹೋಯ್ತು. ಅಲ್ಲಿಗೆ ಬರೋದೆಲ್ಲ ಬಂದಿತ್ತಲ್ಲ, ಅಪಕ್ಷೀಯತೆ ಹೋಗಲೇಬೇಕು. ನೆಕ್ಸ್ಟು ಒಂದು ದಿವಸ ನಶ್ಯತಿ. ಇದು ಯಾವ ಧರ್ಮ? ಇದು ದೇಹದ ಧರ್ಮ, ಜೀವನ ಧರ್ಮ ಅಲ್ಲ. ಇದನ್ನ ಎಲ್ಲಿಂದ ಕಲಿತೆ ಪಾಠವನ್ನ? ವಿಸರ್ಗಾತ್ಯಾಗ ಸ್ಮಶಾನಾಂತಾಗ ಭಾವ ದೇಹಸ್ಯ ನಾತ್ಮನಗ ಕಲಾನಾಮಿವ ಚಂದ್ರಸ್ಯ ಕಾಲೇನ ಲಕ್ಷ್ಯಮರ್ತ್ಮನ. ಚಂದ್ರಮಂಡಲದ ಬೆಳವಣಿಗೆ, ಚಂದ್ರಮಂಡಲದ ಹ್ರಾಸವನ್ನು ನೋಡಿಬಿಟ್ಟು ಜೀವನಿಗೆ ಬೆಳವಣಿಗೆ ಹ್ರಾಸಗಳಿಲ್ಲ, ದೇಹಕ್ಕೆ ಎಷ್ಟು ಸೂಕ್ಷ್ಮ ಇದೆ ಬದಲಾವಣೆಗಳು ಅಂದರೆ. ಮುಂದಿನ ಮಾತಂತದೆ, ಕಾಲ ನದ್ಯ ಔಘ ವೇಗೇನ ಭೂತಾನಾಂ ಪ್ರಭವಾಪ್ರಿಯು ನಿತ್ಯಾವಪಿನ ದೃಶ್ಯತೆ ಆತ್ಮನೋಜ್ಞೆ ಯಥಾರ್ಚಿಷಾಂ. ಒಂದೊಂದು ಸೆಕೆಂಡಿಗೆ ಬದಲಾವಣೆ ಆಗ್ತಿರ್ತಂತ ನೆನ್ಪಿಟ್ಕೊಳ್ರಿ. ನಮ್ಮ ದೇಹ ಇದೆಯಲ್ಲ, ಇದು ನಾವು ನೋಡಲಿಕ್ಕೆ ಸರಿ ಇದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲ, ಪ್ರತಿ ಕ್ಷಣಕ್ಕೂ ದೇಹ ಒಂದು ಕ್ಷಣ ಹುಟ್ಟಿ ಸತ್ತು ಆಗ್ತಾ ಹೋಗ್ತಾ ಚೇಂಜಸ್ ಆಗ್ತಾ ಇರುತ್ತಂತ, ಗೊತ್ತಾಗೋದಿಲ್ಲ ನಿಮಗೆ. ಹಾಂ ನೋಡ್ರಿ, ಶಾಸ್ತ್ರ ಒಂದು ಹೇಳಿದೆ ನಿಮಗೆ. ಏನು? ಬೆಳಿಗ್ಗೆ ಎದ್ದು ಕೂಡಲೇ ನೋಡಬೇಕಾದ ಪದಾರ್ಥಗಳೇನು ಅಂತ ಹೇಳಿದೆ. ಬೆಳಗಾಗಿ ಎದ್ದು ಏನು ನೋಡಬೇಕು? ಕಪಿಲಾಂ, ದರ್ಪಣಂ, ಭಾನುಂ, ತುಳಸೀಂ ನೋಡ್ಲಿಕ್ಕೆ ಹೇಳಿದ್ದಾರೆ ಬೆಳಗ್ಗೆ ಎದ್ದು ಕೂಡಲೇ. ಏನೇನು ನೋಡಬೇಕು ಬೆಳಗ್ಗೆ ಎದ್ದು ಕೂಡಲೇ? ಟಿವಿ ನೋಡಬೇಡ್ರಿ ಬೆಳಗ್ಗೆ ಎದ್ದು ಕೂಡಲೇ. ಟಿವಿ ನೋಡಬಾರ್ದು ಬೆಳಗ್ಗೆ ಎದ್ದು ಕೂಡಲೇ. ನಾವು ಅಲ್ಲೇ ಮಲ್ಕೊಂಡಿರ್ತೀವಿ. ಕರಾಗ್ರೇ ವಸತೆ ಟಿವಿ, ಕರಮಧ್ಯೆ ರಿಮೋಟ್ ಟು ಸ್ಟೇ. ಹಿಂಗೆ ಕರಾಗ್ರೇ ವಸತೆ ಲಕ್ಷ್ಮಿ ಇಲ್ವೇ ಇಲ್ಲ. ಕರ ನೋಡಿದ ಟಿವಿ, ಕರ ಮಧ್ಯೆ ರಿಮೋಟ್ ಕಂಟ್ರೋಲ್. ಮುಗ್ದೇ ಹೋಯ್ತು, ಇನ್ನೇನು ಹೇಳಿ ನೋಡಂತ. ಬೆಳಗಾಗಿ ಎದ್ದು ಕೂಡಲೇ ನೋಡಬೇಕಾದದ್ದೇನು? ದೇವರ ಮುಖ ನೋಡ್ರಿ ಫಸ್ಟು. ಆಕಳನ್ನ ನೋಡ್ರಿ, ತುಳಸಿ ನೋಡ್ರಿ, ದರ್ಪಣವನ್ನ ನೋಡ್ರಿ ಅಂತ ಹೇಳಿದ್ದಾನೆ. ಕನ್ನಡಿ ನೋಡ್ರಿ ಅಂತ ಹೇಳಿದ ಶಾಸ್ತ್ರ. ಯಾಕೆ ಕನ್ನಡಿ ನೋಡ್ಲಿಕ್ಕೆ ಹೇಳಿತ್ತು ಬೆಳಗ್ಗೆ ಎದ್ದು ಕೂಡಲೇ? ನಾವು ಭಾಳ ಚಂದ ಮುಖ ಕನ್ನಡಿಯಾಗಿ ನೋಡಿಕೊಂಡು ವಿಶ್ವಸುಂದರಿ ಸ್ಪರ್ಧೆಗೆ ಹೋಗ್ಬೇಕಾ? ಏನು ಮುಖ ನೋಡ್ಕೊಳ್ಳಿಕ್ಕೆ ಯಾಕೆ ಹೇಳ್ತು ಬೆಳಗ್ಗೆ ಎದ್ದು ಕೂಡಲೇ? ಅಯ್ಯೋ ಪ್ರಾರಬ್ಧವೇ, ನಿನ್ನೆ ದಿವಸ ಇತ್ತಲ್ಲ ನಿನ್ನ ಮುಖ, ಇವತ್ತಿಗೆ ಚೇಂಜ್ ಆಗಿದೆ ನೋಡ್ಕೋ ಅಂತ ತೋರಿಸ್ಲಿಕ್ಕೆ ಕನ್ನಡಿ ನೋಡ್ಕೊಳ್ಳಿಕ್ಕೆ ಹೇಳಿದ್ದು. ನೆನಪಿಟ್ಕೊಳ್ರಿ. ಒಂದು ದಿವಸ ಆಯಿತು ಮುಖ ಚೇಂಜ್ ಆಗ್ಯದ ನಿಂದು, ಸಾಯಲಿಕ್ಕೆ ಇನ್ನೆಟ್ಟು ಹತ್ರ ಬಂದು ನೆನಪಿಟ್ಕೋ, ಸಾಧನೆ ಮಾಡಿಕೊ ಅಂತ ಕನ್ನಡಿ ನೋಡ್ಕೊಳ್ಳಿಕ್ಕೆ ಹೇಳ. ನಾವು ಬೆಳಗಾಗಿ ಎದ್ದು ಒಬ್ಬ ಏನು ಚಂದ ಆಗಿದೆ ನನ್ನ ಮುಖ, ಸುಡ್ತು ನೀವು ಮುಖ, ಇದು ಏನು ಸುಡ್ಬೇಕು, ಏನು ನೋಡ್ತೇವೆ ಕನ್ನಡಿ ನೋಡ್ಲಿಕ್ಕೆ ಹೇಳಿದ್ ಯಾಕೆ? ನಮ್ಮ ಮುಖ ಪ್ರತಿ ಕ್ಷಣ ಬದಲಾವಣೆ ಆಗ್ತಾ ಬಂದಿದೆ. ಹಾಗ್ರಿ ಒಟ್ಟು ನೀವು ಹೇಳ್ತೀವಿ ನಾವು ಕೇಳ್ಬೇಕೇನ? ಆಯ್ತು ಬಿಡ್ರಿ. ಏನಾಯ್ತು? ಪುರೂರವ ಅಂತ ಒಬ್ಬ ರಾಜ ಇದ್ದಂತೆ. ಪುರೂರವ ರಾಜ ದೇವತೆಗಳಿಗೆಲ್ಲ ಹೆಲ್ಪ್ ಮಾಡಿದ್ನಂತೆ. ದೇವತೆಗಳಿಗೆ ಹೆಲ್ಪ್ ಮಾಡಿ ಆ ದೇವತೆಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಹೊರಟಿದ್ದಂತೆ. ಹೊರಟಿರುವಾಗ ದೇವತೆಗಳು, ಅಶ್ವಿನಿ ದೇವತೆಗಳು ಬಂದ್ರಂತೆ. ಪುರೂರವ ರಾಜ ನಮಗೆಲ್ಲ ಒಂದು ಸ್ವಲ್ಪ ಸಹಾಯ ಬೇಕಾಗಿದೆ ಬಾಪ ಅಂತ ಕರೆದ್ರಂತೆ. ಆಯ್ತು ಸ್ವಾಮಿ ಬಂದೆ ಅಂದ. ಬಾ ಹೋಗೋಣ ಅಂದರು. ಇಲ್ಲ ಒಂದು ನಿಮಿಷ ಒಳಗೆ ಹೋಗಿ ಬರ್ತೀನಿ ಅಂದು. ಯಾಕೆ? ಹಿಂಗೆ ಬಂದು ಏನೋ ಒಂಚೂರು ಅಲಂಕಾರ ಮಾಡ್ಕೊಂಡ್ಬರ್ತೀನಿ ಅಂತ ಒಳಗೆ ಹೋಗಿ ಎಷ್ಟೊತ್ರಿ? 1 ಸೆಕೆಂಡ್ ಭಾಳಿಲ್ಲ, 1-2 ನಿಮಿಷ ಆಗ್ಯದ ಅಷ್ಟೇ. ಒಳಗೆ ಹೋದ ಪುರೂರವ, ಕನ್ನಡಿ ಮುಂದೆ ನಿಂತ್ಕೊಂಡ, ಎಲ್ಲ ಹಚ್ಕೊಂಡ, ಬಟ್ಟೆ ಹಾಕ್ಕೊಂಡು ಹೊರಗೆ ಬಂದ. ಇಬ್ಬರು ಅಶ್ವಿನಿ ದೇವತೆಗಳು ಬಿದ್ದು ನಕ್ಬಿಟ್ರಂತೆ. ಗಾಬರಿ ಆತವನು. ಯಾಕೆ ನಗ್ಲಿಕ್ಕೆ ಸ್ವಾಮಿ? ಮುದುಕಾಯ್ಬಿಟ್ಟೆಲ್ಲೋ ಅಂದ್ರಂತೆ.
ಇವ ಅಂದ, ಏನ್ರಿ ಅಂತ. ಈಗಿನೂ ಒಳಗೆ ಹೋಗಿನಿ, ಹೊರಗೆ ಬರೋದ್ರೆ ಮುದುಕಾದಲ್ಲ ಅಂತೀರಿ, ಯಾಕೆ ಇಂಕೇನು? ನೋಡಪ್ಪ, ನಿನ್ನ ದೇಹಕ್ಕೆ ಆದ ವಯಸ್ಸು ನಿನಗೆ ಕಾಣಿಸೋದಿಲ್ಲ, ನಮಗೆ ಕಾಣಿಸ್ತಾ ಇದೆ. ಪ್ರತಿ ಕ್ಷಣ ದೇಹಕ್ಕೆ ವಯಸ್ಸಾಗ್ತಾ ಆಗ್ತಾ ಹೋಗುತ್ತೆ. ಯಥಾ ಪುರೂರವಸೋ ಜರ ಅಶ್ವಿಭ್ಯಾಮೇವ ದೃಷ್ಟೇತಿ ಗೀತಾ ತಾತ್ಪರ್ಯ ವಚನ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ವಿಜಯಧ್ವಜ ತೀರ್ಥರಂತಾರೆ. ಪ್ರತಿ ಕ್ಷಣ ನಾವು ಬದಲಾಗ್ತಾ ಇರ್ತೀವಿ, ನೆನಪಿಟ್ಕೊಳ್ರಿ. ನಮ್ಮ ವಯಸ್ಸು, ನಮ್ಮ ಕಾಲ ಕಾಯೋದಿಲ್ಲ ನಮ್ಮ ಸಲುವಾಗಿ. ದೇಹಕ್ಕೆ ಬದಲಾವಣೆಗಳಾಗತ್ತೆ ಅನ್ನೋದ್ರಿಂದ ತಿಳ್ಕೋಬೇಕು, ಸಾಧನೆ ಮಾಡ್ಕೋಬೇಕು ಅಂತ. ಅದಕ್ಕೆ ಚಂದ್ರನಿಂದ ಪಾಠ ಕಲಿತೆ. ಸರಿ, ಮುಂದಿನ ಗುರು ಯಾರು? 7ನೇ ಗುರು ಸೂರ್ಯ. ಅವನಿಂದ ಪಾಠ ಕಲಿತೆ. ಏನು ಪಾಠ ಕಲ್ತದ್ದು ಸೂರ್ಯನಿಂದ? ಗುಣೈಹಿ ಗುಣಾನುಪಾದತ್ತೆ ಯಥಾ ಕಾಲಂ ವಿಮುಂಚತಿ ನತೇಷು ಸಜ್ಜತೆ ಯೋಗಿ ಗೋಭಿಹಿ ಗಾಯಿವ ಗೋಪತಿ. ಸೂರ್ಯನಿಂದ ಒಂದು ಪಾಠ ಕಲ್ತಿದ್ದು ಏನು? ತಗೊಳ್ಳೋ ಕಾಲಕ್ಕೆ ತಗೋಬೇಕು, ಕೊಡೋ ಕಾಲಕ್ಕೆ ಕೊಡಬೇಕು. ಇದನ್ನು ನೋಡಿ ಇದನ್ನು ಸೂರ್ಯನಿಂದ ಪಾಠ ಕಲ್ತೇನೆ. ಭಾರಿ ಆಶ್ಚರ್ಯ. ಅವ್ನಿಗೆ ಏನೇನು ಕಂಡಾವು ಎಲ್ಲರ. ಯಾಕೆ ಹೇಳ್ರಿ? ಬೇಸಿಗೆ ಕಾಲದಲ್ಲಿ ಭೂಮಿಯಲ್ಲಿದ್ದ ನೀರನ್ನೆಲ್ಲ ತಗೊಂಡ್ಬಿಟ್ಟ. ಎಲ್ಲರೂ ಬಾಯಿ ಪಡ್ಕೊಂಡ್ರು. ಬ್ಯಾಸಿಗೆ ಬಂತು, ಬಾವಿಯಾಗಿನ ನೀರು ಒಣಗಿದ್ವು, ಕೆರೆಯಾಗಿನ ನೀರು ಒಣಗಿದ್ವು. ಕೆರೆಯಾಗಿನ ನೀರು ಬೈಕೊಂಡು ಹಾಕಿದ್ರಿ ಸೂರ್ಯನಿಗೆ. ಸುಮ್ಮನೆ ನಾವೇನು ತಲೆಗೆ ಹೊಳಿಕೋ, ತಗೊಳ್ಳೋಕೆ ಯಾರು ತೊಗೊಂಡ್ಬಿಟ್ಟ. ಮಳೆಗಾಲ ಬಂತು, ಸರ 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 ಸೋದು ಖಾಲಿ ಮಾಡಿಬಿಟ್ಟ. ಇವ್ರು ಬೈದದ್ದು ಹಾಳಾದ ಮಳೆ ನಿಲ್ವಲ್ತಾಗ್ಯದ, ಬರೇ ಮಳೆ ಬರ್ಲಿಕ್ಕೆ. ಇವು ನೀರು ಹೋದಾಗೂ ಬೈದಿದ್ರು, ನೀರು ಬಂದಾಗೂ ಬೈಯೋದೇನು ಕಡಿಮೆ ಆಗಲಿಲ್ಲ. ಸೂರ್ಯ ಯಥಾ ಕಾಲಂ ವಿಮುಂಚತಿ. ತಗೊಳ್ಳೋ ಕಾಲಕ್ಕೆ ತಗೋಬೇಕು, ಕೊಡೋ ಕಾಲಕ್ಕೆ ಕೊಡ್ಬೇಕಂತೆ. ದೇವರು ನಮಗೆ ಕೊಟ್ಟನಲ್ಲ, ತಗೊಳ್ರಿ. ಕೊಡು ಅಂತ ಹೇಳಿದ್ದಾನಲ್ಲ, ಪ್ರೇರಣೆ ಬಂತಲ್ಲ, ಕೊಟ್ಬಿಡ್ರಿ, ತಲೆ ಕಟ್ಸ್ಕೋಬೇಡ್ರಿ. ಅದು ಯಾಕೆ ಅಂದರೆ ಹಾಗೆ ಮಾಡೋದ್ರಿಂದಲೇ ಕ್ಷೇಮ, ನೆನಪಿಟ್ಕೊಳ್ರಿ. ಹಾಗೆ ಮಾಡೋದ್ರಿಂದಲೇ ಕ್ಷೇಮ. ತಗೊಳ್ಳೋ ಕೊಡಬೇಕು. ಆ ತಗೊಳ್ಳೋ ಕೊಡೋ ವ್ಯವಹಾರದಲ್ಲ, ಆವಾಗ ಅಭಿಮಾನ ಇರಬಾರ್ದಂತ. ಇದು ಭಾಳ ಮಹತ್ವದ, ನೆನಪಿಟ್ಕೊಳ್ರಿ. ಇದು ಸ್ವಲ್ಪ ಕಷ್ಟ ಆಗ್ತಿರಿ. ತಗೊಳ್ಳೋ ಕಾಲಕ್ಕೆ ಅಭಿಮಾನ ಬಂದ್ಬಿಟ್ಟಿರ್ತದೆ, ನನ್ನ ವಸ್ತು ಅಂತ. ಕೊಡೋ ಕಾಲಕ್ಕೆ ಅಯ್ಯೋ ಅನ್ಕೋತ ಕೊಡ್ತೀವಿ, ಅಯ್ಯೋ ಅನ್ಕೋತ ಕೊಡ್ತೀವಿ. ಹಾಗೆ ಬೇಡ. ತಗೊಳ್ಳೋ ಕಾಲಕ್ಕೂ ಅಭಿಮಾನ ಬೇಡ, ಕೊಡೋ ಕಾಲಕ್ಕೂ ಅಭಿಮಾನ ಬೇಡ. ನೋಡ್ರಿ, ಬ್ಯಾಂಕಿಗೆ ಹೋಗ್ತೀರಿ, ದಿವಸ ಗೊತ್ತೋದಿಲ್ಲ, ಬ್ಯಾಂಕ್ನಾಗ ವ್ಯವಹಾರ ಮಾಡ್ತೀರಿ. ಬ್ಯಾಂಕಿಗೆ ಹೋದ್ರಿ, ಇಷ್ಟಿಷ್ಟು ಕಟ್ಟು ದುಡ್ಡನ್ನು ಆ ಕೌಂಟ್ರಿನೊಳಗೆ ಹಿಂಗೆ ತುರುಕಿದ್ರಿ. ಅವ ಕೂತಿರ್ತ ನೋಡ್ರಿ, ಕ್ಯಾಶಿಯರ್ ದುಡ್ಡು ಹಿಂಗೆ ಇಟ್ಕೊಂಡ ಒಳಗೆ. ತಗೊಳ್ಬೇಕಾದ್ರೆ ಹೆಂಗಿರ್ತಾನೆ ಹೇಳಿ ನೋಡಂತ. ದುಡ್ಡು ತಗೊಳ್ಬೇಕಾದ್ರೆ ನಿಮ್ಮ ಎಲ್ಲ ಸೇವೆಗಳನ್ನು ನಗುಮುಖದಿಂದ ಸ್ವೀಕರಿಸಲಾಗುತ್ತದೆ ಅಂತ ಬೇರೆ ಬ್ಯಾಂಕ್ನ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ನೀವು ಯಾರು ಬಂದರೂ ನಿಮ್ಮ ಸೇವೆಗಳನ್ನು ನಾವು ನಗುಮುಖದಿಂದ ಸ್ವೀಕಾರ ಮಾಡ್ತೀವಿ. ಅವನು ತಗೊಳ್ಬೇಕಾದ್ರೂ ಅಷ್ಟೇ ಆನಂದದಿಂದ ತಗೊಂಡ. ಹೌದಾ? ತಿರುಗಿ ನೀವು ಚೆಕ್ ಹರಿದ್ರಿ, 10 lakhs ಅಂತ ಹರಿದ್ರಿ. ಅದೇ ಕ್ಯಾಶಿಯರು 10 ಲಕ್ಷವನ್ನು ನಿಮಗೆ ಕೊಡ್ತಾನೆ. ಕೊಡುವಾಗ ಹೇಗೆ ಕೊಡ್ತಾನೆ? ಹಲ್ಲು ಕಿರದೆ ಕೊಡ್ತಾನೆ. ದುಃಖದಿಂದ ಅಯ್ಯೋ ಕೊಡ್ಬೇಕಲ್ಲ ಅಂತ ಕೊಡ್ತಾನೆ ಅವನು? ಇಲ್ಲ. ಯಾಕೆ ಅಂದರೆ ಆ ಗುಮಾಸ್ತಗೆ, ಆ ಕ್ಯಾಶಿಯರಿಗೆ ಅಭಿಮಾನವಿಲ್ಲ ಆ ದುಡ್ಡಿನ ಮೇಲೆ. ಕೊಡಬೇಕಾದ್ರೂ ಸಂತೋಷದಿಂದ ಇಟ್ಕೊಂಡಿದ್ದ, ತಿರುಗಿಸ್ಕೊಡ್ಬೇಕಾದ್ರೂ ಅಷ್ಟೇ ಸಂತೋಷದಿಂದ ಕೊಟ್ಟ. ನೀ ಹಂಗಿರೋ ಶಾಸ್ತ್ರ ಜೀವನದಲ್ಲಿ ನೀನು ಹಂಗಿರು. ಸೂರ್ಯ ಮಾಡಿದ್ದದನ್ನೇ ಏನು ಮಾಡಿದ? ಬೇಸಿಗೆಗಾಲದಲ್ಲಿ ತಗೊಂಡ, ಮಳೆಗಾಲದಲ್ಲಿ ಬಿಟ್ಬಿಟ್ಟ. ಕ್ಯಾಶಿಯರ್ ನೋಡಿ ಪಾಠ ಕಲಿಕ್ಕೆ ಬರ್ತದೆ ರೀ, ಪಾಠ ಕಲಿಬೇಕು ಅಂತಿದ್ರು. ತಗೊಂಡ. ನೀವು 10 ಲಕ್ಷ ಬಿಟ್ಟು 1 ಲಕ್ಷ ಕೊಟ್ಟು 100 ಕೊಡ್ರಿ, 1000 ಕೊಡ್ರಿ, ನಗೋತ ತಗೊಳ್ತಾನೆ. ತಿರುಗಿ ನೀವು ಕೇಳ್ರಿ, ನಗೋತ ಕೊಡ್ತಾನ. ಅವನಿಗೇನು ಅಭಿಮಾನವೇ ಇಲ್ಲ. ಅದ್ರಿ ನಾವು ಹೇಗಿರಬೇಕು ಅಂದರೆ ಗುಣೈಹಿ ಗುಣಾನುಪಾದತ್ತೆ ಯಥಾ ಕಾಲಂ ವಿಮುಂಚತಿ ನತೇಷು ಸಜ್ಜತೆ ಯೋಗಿ ಗೋಭಿಹಿ ಇವಗಾಂಪತಿ. ಇನ್ನೊಬ್ಬ ಗುರುವನ್ನು ಹೇಳಿ ನಿಲ್ಲಿಸ್ಬಿಡ್ತೇನೆ. ಪಾರಿವಾಳ ಗುರು, 8ನೇ ಗುರು ಹೇಳ್ತೀನಿ. ಉಳಿದ ಗುರುಗಳನ್ನು ನಾಡದ್ದು 2 ದಿವಸದಲ್ಲಿ ನೋಡೋಣ. ಮತ್ತೆ ನಾಳೆ ಗುರುಗಳನ್ನು ಮುಗಿಸ್ಬಿಡ್ತೀನಿ. ಇವತ್ತು ಮುಗಿಸ್ಬೇಕು ಅಂತ ಇಟ್ಕೊಂಡಿದ್ದೆ. ಅದು ಗುರುಗಳ ಮನಸ್ಸಿಗೆ ಬಂದರೆ ಗುರುಗಳ ಕಥೆ ಮುಗಿಯುತ್ತೆ, ಎಲ್ಲರೂ ಮುಗಿಯೋದಿಲ್ಲ. 8ನೇ ಗುರು ಯಾರು? ಪಾರಿವಾಳ. ಆ ಪಾರಿವಾಳದಿಂದ ಏನು ಪಾಠ ಕಲಿತೆ? ನಾತಿ ಸ್ನೇಹ ಪ್ರಸಂಗೋವಾ ಕರ್ತವ್ಯ ಕ್ವಾಪಿ ಕೇನಚಿತ್ ಕುರ್ವನ್ ವಿಂದೇತ ಸಂತಾಪಂ ಕಪೋತೈವ ದೀನಧೀಹಿ. ಯಾರನ್ನೂ ಹೆಚ್ಚು ಹಚ್ಕೊಳ್ಳಿಕ್ಕೆ ಹೋಗಬಾರ್ದಂತ. ಯಾರನ್ನೂ ಹೆಚ್ಚು ಹಚ್ಕೊಳ್ಳಿಕ್ಕೆ ಹೋಗಬಾರ್ದಂತ. ಭಾಳ ಹಚ್ಕೊಂಡ್ಬಿಟ್ವಿ ಅಂದರೆ ದುಃಖಕ್ಕೆ ಕಾರಣ ಆಗ್ತದೆ, ನೆನಪಿಟ್ಕೊಳ್ರಿ. ಯಾರ್ಯಾರದ್ರಿ? ಎಲ್ಲಾರನ್ನೂ ಮತ್ತೆ ಹೇಳಿದ್ದು, ಇನ್ಕ್ಲೂಡಿಂಗ್ ಮನೆಯಾಗಿರೋರು. ಫಸ್ಟ್ ಅವ್ರನ್ನೇ ಹೇಳ್ತಿದ್ರು, ಉಳಿದವ್ರು ಹೇಳಂಗಿಲ್ಲ.
ಶಾಸ್ತ್ರ ಹೇಳೋದು ಯಾವಾಗಲೂ ಕೂಡ ಮೊದಲು ಮನೆಯಾಗಿದ್ದವ್ರನ್ನೇ ಹೇಳ್ತಾರೆ, ಉಳಿದವ್ರನ್ನ ಹೇಳೋದಿಲ್ಲ. ಯಾರು ಹೆಂಡತಿ ಮಕ್ಕಳು ಅಲ್ಲ ಬಿಡ್ರಿ, ಪಾಪ ಎಲ್ಲ ಯಾವಾಗಲೂ ಅವ್ರನ್ನೇ ಯಾಕ್ರಿ ಹೇಳೋದು, ಸ್ವಲ್ಪ ಚೇಂಜ್ ಮಾಡೋಣ, ಗಂಡ ಮಕ್ಕಳು ಅಂತ ಇಟ್ಕೊಂಡ್ಬಿಡೋದು. ನಮ್ಮಲ್ಲಿ ಪ್ರವಚನಕ್ಕೆ ಜನ ಯಾರು ಜಾಸ್ತಿ ಬಂದಿರ್ತಾರೆ ನೋಡ್ರಿ, ಅವ್ರು ನೋಡ್ಕೊಂಡು ಹೇಳ್ಬೇಕ್ರಿ. ನೀವೇನಾದರೂ ಬಹಳ ಬುದ್ಧಿವಂತಿಕೆ ತೋರಿಸಿ ಹೆಂಡತಿ ಮಕ್ಕಳು ಪ್ರವಚನದಾಗ ಹೇಳಿದ್ರಿ ಅಂತ ಇಟ್ಕೊಳ್ರಿ, ಬರೋ ಭಜನಾ ಮಂಡಳಿ ಒಳಗೆ 3 ಮಂದಿ ಬ್ಯಾಡ್ ಬಿಡುವ, ಯಾಕೋ ಇವತ್ತು ಉಪನ್ಯಾಸಕ್ಕೆ ಮನಸ್ಸು ಆಗೋಲ್ತಾಗೆ, ಯಾಕ್ರಿ ಏನಾತ್ರಿ ಇಂದ್ರಾಬಾಯ್ರ ಸುಂದ್ರಾಬಾಯ್ರ ನಿನ್ನೆ ಆಚಾರ ಅಂದದ್ದು ಗೊತ್ತದ ಇಲ್ಲೋ, ಮುಗೀತು ಒಂದು ಸಾಲ ಖಾಲಿ ಲಾಸ್ಟ್. ಹಿಂಗೆ 3-4 ದಿವಸ ಆಚಾರ ಪಾಪ ಪುರಾಣ ತುಂಬ ಹೆಂಡತಿ ಮಕ್ಕಳು ಅಂತ ಹೇಳಿದ್ರೆ ಕೊನೆಗೆ ಒಂದು ದಿವಸ ಆಚಾರ ಪುರಾಣ ಕೇಳಲಿಕ್ಕೆ ಆಚಾರ ಹೆಂಡತಿ ಮಕ್ಕಳು ಅಷ್ಟೇ ಕೊಡ್ಬೇಕಾಗತ್ತೆ. ನಾತಿಸ್ತೇಗ ಪ್ರಸಂಗೋವ, ಯಾವಾಗಲೂ ಮನೆಯಲ್ಲಿ ಇದ್ದವ್ರ ಜೊತೆಗೆ ಹೆಚ್ಚಿಗೆ ಸ್ನೇಹ ಪ್ರೇಮಗಳನ್ನು ಇಟ್ಕೊಳ್ಬೇಡ್ರಿ, ಬಂಧನಕ್ಕೆ ಹಾಕತ್ತೆ. ಈ ಸ್ನೇಹ ಇದೆ ನೋಡ್ರಿ, ಪ್ರೇಮ ಸ್ನೇಹ ಇದೆಯಲ್ಲ, ಅದು ಯಾವ ಕ್ಷಣಕ್ಕೆ ಏನು ಮಾಡಿಸುತ್ತೆ ಅಂತ ಗೊತ್ತಿಲ್ಲ, ನಮ್ಮ ವಿನಾಶಕ್ಕೆ ಕಾರಣ ಆಗತ್ತಂತೆ. ಒಂದು ಪಾರಿವಾಳದ ಕಥೆ ಹೇಳ್ಬಿಡ್ತೀನಿ. ಶ್ಲೋಕ ಎಲ್ಲ ತುಂಬ ಇಟ್ಟಿದ್ದಾರೆ. ಪಾರಿವಾಳ ಮದುವೆ ಮಾಡ್ಕೊಂಡಿತ್ತಂತೆ, ಅದಕ್ಕೂ ಮದುವೆ. ಈಗ ಈ ಮನುಷ್ಯರಷ್ಟೇ ಮಾಡ್ಕೋತಾರೆ ಸತ್ತು ದುಃಖಪಟ್ಟಿದ್ರೆ ಪಾರಿವಾಳ ಸದ್ಯಕ್ಕೆ ಮಾಡ್ಕೋತಾರಂತೆ. ಅದಕ್ಕೇನು ಬುದ್ಧಿ ಕೆಟ್ಟಿದ್ದೋ ಮದುವೆ ಮಾಡ್ಕೊಳ್ಳಿಕ್ಕೆ, ಈ ಮನುಷ್ಯರಷ್ಟು ಮಾಡ್ಕೊಂಡು ಹಾಳಾಗಿ ಹೋಗ್ಯಾರ, ಇಷ್ಟ ತಿಳ್ಕೊಬಾರ್ದ. ಅದು ಇರ್ರಿ, ನಮ್ಮನ್ನು ನೋಡಿ ಪಾಠ ಕಲಿತಾ ಇಲ್ಲ. ನಾವು ಮಾತ್ರ ಮದುವೆ ಮೇಲೆ ಮದುವೆ, ತಿಂಗಳಿಗೊಂದು ವರ್ಷಕ್ಕೊಂದು ಈ ಮತ್ತೊಂದಕ್ಕೊಂದು ಮಾಡ್ತಾ ಹಾಕ್ತೀವಿ. ಅಪ್ಪ ಮಾಡ್ಕೊಳ್ಳೋದು ಸಾಲದೆ ಬದುಗೂ ಮಾಡ್ತಾನೆ, ನೀನು ಸಾಯಿ, ನಾನೊಬ್ಬರೇ ಯಾಕೆ ಸಾಯಿ, ನೀನು ಸಾಯಿ, ಅವನೇ ಮಾಡ್ತಾನೆ. ಅವನಂತಾನೆ ನಾರಟ್ಟೆ ಯಾಕೆ ಮಾಡ್ಕೊಡು ಅಂತ ಹೇಳಲಿ, ನನ್ನ ಮಗಗೂ ಮಾಡಿಸೋದೆ. ಅಂದರೆ ಈಗ ಒಟ್ಟು ಎಲ್ಲರೂ ಕೂಡ ಹಳ್ಳಕ್ಕೆ ಬೀಳೋ ಕಾರ್ಯಕ್ರಮ ಅದು, ಬೇರೆ ಏನಿಲ್ಲ. ಸರಿ, ಈ ಪಾರಿವಾಳ ಮದುವೆ ಮಾಡ್ಕೊಂಡಿದ್ದು. ಪಾರಿವಾಳ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಎಲ್ಲ ಅನ್ಯೋನ್ಯವಾದ ಸಂಸಾರ. ಅದು ಏನು ಅನ್ಯೋನ್ಯವೋ ಗೊತ್ತಿಲ್ಲ. ನೆನ್ಪಿಟ್ಕೊಳ್ರಿ, ತುಂಬ ಆಶ್ಚರ್ಯ. ಈ ಅನ್ಯೋನ್ಯತೆ ಬರಬೇಕು ಅಂದರೆ ಭಗವತ್ ಸಂಕಲ್ಪ ಇರಬೇಕು. ಶ್ರೀಮದ್ ಆಚಾರ್ಯರು ಬಹಳ ದೊಡ್ಡ ಎಚ್ಚರ ಹೇಳ್ತಾರೆ. ಹೆಂಡತಿ ಗಂಡನ ಕಂಡ್ರೆ ಪ್ರಾಣ ಅಂದರೆ ಅರ್ಥ, ಗಂಡನ ಕಂಡ್ರೆ ಪ್ರಾಣ ಅಂದರೆ ಹಂಗರ್ಥ ಅಲ್ಲ, ಮತ್ತೆ ಹಂಗರ್ಥ ಅಲ್ಲ. ಏನರ್ಥ? ಹೆಂಡತಿ ಗಂಡನ ಕಂಡ್ರೆ ಪ್ರಾಣ, ಹೆಂಡತಿ ಅಂತ ಅರ್ಥ ಅಲ್ಲ, ಮುಂದೆ ಅದು ಭಾರಿ ಪ್ರಾಣ, ಭಾರಿ ಪ್ರೀತಿ. ಈ ಗಂಡನಿಗೆ ಹೆಂಡತಿ ಮೇಲೆ ಭಾರಿ ಪ್ರೀತಿ, ಆ ಗಂಡ ಹೆಂಡತಿ ಮಕ್ಕಳ ಮೇಲೆ ಭಾರಿ ಪ್ರೀತಿ. ಇಷ್ಟು ಬರಬೇಕು ಅಂತಿದ್ರೆ ದೇವರ ಅನುಗ್ರಹ ಬೇಕು. ನಾನು ಬಿಟ್ಕೊಳ್ರಿ ಮೊದಲೇ. ಯತ್ ಸಂಪರ್ಕಾತ್ ಪ್ರಿಯ ಆಸಂ ತತಃ ಕೋನ್ ಅಪರ ಪ್ರಿಯ ಪ್ರಾಣಬುದ್ಧಿ ಮನಕ್ಕಾತ್ಮ ದೇಹ ಪತ್ಯ ಧನಾದಯ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಎಚ್ಚರ ಹೇಳ್ತಾರೆ, ನಿನ್ನ ಹೆಂಡತಿ ನಿನ್ನ ಮಾತು ಕೇಳಿಕೊಂಡು ವಿಧೇಯಳಾಗಿ ಪ್ರೀತಿಯಿಂದ ಇದ್ದಾಳ, ಯು ಆರ್ ಲಕ್ಕಿ ಫೆಲೋ, ದೇವರು ನಿನ್ನ ಮೇಲೆ ಅನುಗ್ರಹ ಮಾಡಿದಾನೆ ಅಂತ ತಿಳ್ಕೊ. ಭಾರಿ ಪುಣ್ಯ ಮಾಡಿದ್ದೆ, ಚಲೋ ಹೆಂಡತಿ ಸಿಕ್ಕಾಳ ಅಂತ ಅರ್ಥ ಅಲ್ಲ ಅದಕ್ಕೆ. ಶ್ರೀಮದಾಚಾರ್ಯರು ಅಂತಾರೆ, ಹಾಗಲ್ಲ, ದೇವರ ಅನುಗ್ರಹ ನಿಮ್ಮ ಮೇಲಿದೆ. ಏನು ನನ್ನ ಗಂಡ ರೀ, ಶ್ರೀರಾಮಚಂದ್ರಂತಹ ಗಂಡ ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಯಾರಿಗಾದರೂ ಹೆಂಡತಿಗೆ ಭಾವನೆ ಬಂದಿದ್ರೆ ಅದು ನಾವು ಮಾಡಿದ ಪುಣ್ಯ ಅಲ್ಲ, ದೇವರು ಮಾಡಿದ ಅನುಗ್ರಹ ಅಂತ ತಿಳ್ಕೋಬೇಕು. ನನ್ನ ಮಕ್ಕಳು ನಾನು ಹಾಕಿದ ಮಾತು ಮೀರೋದಿಲ್ಲ ಅಂತಿದ್ರೆ ಅದು ದೇವರ ಅನುಗ್ರಹ ಇಟ್ಕೊಳ್ರಿ. ಇಲ್ಲದೇ ಇದ್ದರೆ ಇವು ಮನೆಯಾಗ ನೋಡ್ರಿ ಮಹಾಭಾರತ ಆಗಿಬಿಟ್ಟಿರ್ತದೆ. 6 ಗಂಟೆ ಆದ್ಕೊಳ್ಳೆ ಮಹಾಭಾರತ ಕಥಾ ಶುರು. ಯಾಕೆ ಹೇಳ್ರಿ? 6ಕ್ಕೆ ಬರೋಬ್ಬರಿ ಗಂಡ ಕೆಲಸದಿಂದ ಬರ್ತಾನ್ರಿ ಅವ. ಗಂಡ ಬರೋದು ಕೆಲಸದಿಂದ 6ಕ್ಕೆ ರೀ ಅವ. 6ಕ್ಕೆ ಬಂದು ಆದ್ಕೊಳ್ಳಿ ಶುರು. ಅತ್ತೆಯವ್ರದ್ದು ಒಂದು ಕಾಮೆಂಟ್ರಿ, ಸೊಸಿದೊಂದು ಕಾಮೆಂಟ್ರಿ, ಪ್ರತ್ಯೇಕ ಸ್ಟೇಟ್ಮೆಂಟ್ಗಳು, ಒಂದಕ್ಕೊಂದು ಹೇಳಿಕೆ ಇರಂಗಿಲ್ಲ ಸ್ಟೇಟ್ಮೆಂಟ್ಗಳು. ಅತ್ತೆಯವ್ರು ಬಂದು ಹೇಳ್ತಾರೆ, ಕೊಟ್ಟಿನಪ್ಪ ಸಲಗಿ ನಿಮ್ಮ ಹೆಂಡತಿಗೆ ಅನುಭವಿಸು ಅಂಥೇಳಿ ಅತ್ತೆಯವ್ರು ಸ್ಟೇಟ್ಮೆಂಟ್ ಹೇಳ್ಬಿಡ್ತಾರೆ. ಸೊಸಿ ಬಂದು ಹೇಳ್ತಾನೆ, ನಿಮ್ಮವ್ವ ಅಂತ ಆಕಿ ಒಂದು ರಾಗ, ಅದು ಒಂದು ರಾಗ, ಇದೊಂದು ರಾಗ. ಅವ ಏನು ಮಾಡ್ಬೇಕು ಪಾಪ, ನಡುವಿನವ, ಅವನಿಗೆ ಬರೋದೇ ವಿರಾಗ. ನೆನಪಿಟ್ಕೊಂಡ್ರೆ ಕೊನೆಗೆ ಅವರದ್ದೊಂದು ರಾಗ, ಇವರದ್ದೊಂದು ರಾಗ, ಕೊನೆಗೆ ಈ ಗಂಡಸಿಗೆ ಬರೋದು ವಿರಾಗ. ಅದಕ್ಕೆ ಸ್ವಾಮಿಗಳಾಗ್ಬಿಡ್ತಾರೆ. ನಾತಿ ಸ್ನೇಹ ಪ್ರಸಂಗೋವ ಕರ್ತವ್ಯ. ಭಾಳ ಹಚ್ಕೊಳ್ಳಕ್ಕೆ ಹೋಗಬಾರ್ದು. ಹೆಂಗಿರಬೇಕು ನಮ್ಮನೆಯೊಳಗೆ ನಾವು ಹೆಂಗಿರಬೇಕು ಅಂದರೆ, ಗೃಹೇಶು ಅತಿಥಿವತ್ ವಸೇತತ್ ಮುಂದೆ ಹೇಳಿದ್ದಾರೆ. ಅದೇನಾಯಿತು, ಈ ಪಾರಿವಾಳ ಗಂಡು ಹೆಣ್ಣು ಎಲ್ಲ ಇದ್ದು, ಮರಿ ಎಲ್ಲ ಇದ್ವು. ಆ ದೊಡ್ಡ ಗಂಡ ಹೆಂಡತಿ ಪಾರಿವಾಳ ಇಬ್ಬರು ಆಹಾರ ತರಬೇಕು ಅಂತ ಒಂದು ಕಡೆ ಹೋಗಿದ್ರಂತೆ. ತರೋ ಹೊತ್ತಿಗೆ ಈ ಮರಿ ಪಾರಿವಾಳಗಳೆಲ್ಲ ಗೂಡಿನಿಂದ ಹಣಿಕೆ ಹಾಕಿ ನೋಡಿದ್ವಂತೆ. ಕೆಳಗೆ ಕಾಳುಗಳೆಲ್ಲ ಇದ್ವಂತೆ. ಅಯ್ಯ ನಮ್ಮ ಅಪ್ಪ ಅಮ್ಮಗೆ ಬುದ್ಧಿ ಇಲ್ಲ, ಇಲ್ಲೇ ಕಾಳವ, ಇದು ತಿನ್ನೋದು ಬಿಟ್ಟು ಸುಳ್ಳು ಎಲ್ಲ ಹೋಗ್ಯಾವ ಅಂತ ಹಾರ್ಕೊಂಡು ಬಂದು ಕಾಳು ಹತ್ರ ಕೂತ್ಬಿಟ್ಟು ರೀ. ಅದೇನ್ರಿ ಕಾಳು ಹತ್ರ ಕೂಡ್ತಾವ, ತೆಳಗೊಬ್ಬ ಬೇಟೆಗಾರ ಜಾಳ್ಗಿ ಹಾಕಿ ಹಿಡಿಲಿಕ್ಕೆ ಕೂತ್ಬಿಟ್ಟಿದ್ದ. ಹೊರಬ್ಬರು ಬಲಿ ಬೀಸಿದ್ದ, ಬಿತ್ತು ಸಿಕ್ಕೊಂಡ್ಬಿಡ್ತು.
ಗಂಡ ಹೆಂಡತಿ ಇಬ್ಬರು ಆಹಾರ ತಗೊಂಡು ಬಂದು ನೋಡ್ತಾಳೆ ಹೆಂಡತಿ, ಮಕ್ಕಳೆಲ್ಲ ಸಿಕ್ಕಿದ್ದಾವೆ. ಅಯ್ಯೋ ನನ್ನ ಮಕ್ಕಳು ಒಂದು ವಿಲಿ ವಿಲಿ ಒದ್ದಾಡ್ಬಿಟ್ರಿ ಹೆಣ್ಮಗಳು. ಸಾಮಾನ್ಯವಾಗಿ ಹೆಣ್ಣಿಗೆ ಮಕ್ಕಳ ಮೇಲೆ ಬಹಳ ಅಟ್ಯಾಚ್ಮೆಂಟ್ ಇರುತ್ತಂತೆ. ಏನು ಒಂದು ಚೂರು ಏನಾದರೂ ಹೆಣ್ಮಕ್ಳಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಲ್ಲೂ ತತ್ರಾಪಿ ಮಕ್ಕಳಿಗೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಏನಾದರೂ ಆಗ್ಬಿಟ್ರೆ ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ತು, ದುಃಖ ತಡೆಯೋಕ್ಕಾಗಲಿಲ್ಲ. ಆ ಮಕ್ಕಳ ಮೇಲಿನ ಪ್ರೇಮ, ಮೋಹ, ಸ್ನೇಹ ಏನು ಮಾಡ್ತು ಅಂದರೆ ತನ್ನ ವಿವೇಕವನ್ನು ಕಳ್ಕೊಂಡ್ಬಿಟ್ಟು ತಾನೂ ಹಾರಿ ಬಂದ ಆ ಬಲಿಯೊಳಗೆ ಕೂತ್ಕೊಂಡ್ಬಿಡ್ತು. ಎಂಥ ದಡ್ಡದ! ಅಕಸ್ಮಾತ್ ಉಳ್ಕೊಂಡಿದ್ರೆ ಇನ್ನೂ ಮಕ್ಕಳನ್ನ ಹಡಿಯೋ ಚಾನ್ಸಸ್ ಇತ್ತು. ಬಿಟ್ಬಿಡ್ತು. ಏನು ಮಾಡ್ತು? ಸೀದಾ ಬಂದ ಮಕ್ಕಳ ಜೊತೆಗೆ ಠಕಾಸ್. ಅದು ಕೂತ್ಕೊಂತೆಲ್ಲ ಪಾಪ ಈ ಗಂಡು ಪಾರಿವಾಳ ಮ್ಯಾಲೆ ನಿಂತ್ಕೊಂಡು ನೋಡಿದ್ರೆ ಅದಂತೂ ಮನೆಯಾಗ ಮಕ್ಕಳಿಲ್ಲ, ಹೆಂಡತಿಲ್ಲ, ನಾ ಇದ್ದೇನು ಮಾಡಲಿ ಅಂತ ನೋಡ್ರಿ. ಮೋಹ, ಅಭಿಮಾನ, ಅಟ್ಯಾಚ್ಮೆಂಟು. ಅದೇನು ಅಂದ್ಕೊಳ್ತು, ಅವ್ರು ಪಾಪ ಹೆಂಡತಿ ಸ್ಮರಣೆ ಮಾಡಿದಂತ್ರಿ, ಗಂಡ ಮಕ್ಕಳು ಸ್ಮರಣೆ ಮಾಡಿದಂತ. ಎಂಥ ನನ್ನ ಮಕ್ಕಳು ಎಲ್ಲಾರ, ಏನು ಎಂಥ ನನ್ನ ಮಕ್ಕಳು ಎಲ್ಲಾರ, ಎಷ್ಟು ಒಳ್ಳೆಯವರಿದ್ದು, ನನ್ನ ಮಾತು ಕೇಳ್ತಿದ್ವು. ನನ್ನ ಹೆಂಡತಿ ಹೆಂಗಿದ್ಲು, ಆ ಸಿಕ್ಕಾಕೊಂಡ್ಬಿಟ್ಟಾಳೆ ಹೆಂಡತಿ, ಇನ್ನು ಸಾಯ್ತಾಳ ಅಂತ ಗೊತ್ತಾಗ್ಯದ. ಸಾಯುವ ಹೆಂಡತಿಯ ಗುಣಗಾನವನ್ನು ಮಾಡಿದ್ದಂತೆ. ಎಂಥ ಗುಣಗಾನ! ಅನರೂಪ ಅನುಕೂಲ ಜಯಸ್ಯ ಮೇ ಪತಿದೇವತ ಶೂನ್ಯೇ ಗೃಹೇ ಮಾಂ ಸಂತ್ಯಜ್ಯ ಪುತ್ರೈ ಸ್ವರ್ಯಾತಿ ಸಾಧುಭಿಃ. ಎಷ್ಟು ಅನುಕೂಲ ಮಾಡಿ ಕೊಡ್ತಿರ್ಲಿ ನನ್ನ ಹೆಂಡತಿ ನನಗೆ. ಏನ್ರಿ ಗಂಡಂದ್ರೆ ಹಿಂಗೆ ಯಾವ ಹೆಂಡತಿ ನೆನೆಸ್ಕೋತಾರ ಗೊತ್ತಿಲ್ಲರಿ. ಮತ್ತೆ ಎಷ್ಟು ಅನುಕೂಲ ಮಾಡಿ ಕೊಡ್ತಾಳೆ, ಎಷ್ಟು ಅನುಕೂಲಾಗಿದ್ದು. ನಾ ಹೇಳಿದ್ದು ಒಂದೂ ಇಲ್ಲ ಅಂತಿರ್ಲಿಲ್ಲ ಅಂತ. ಏನ್ರಿ ಇದು ಹೆಂಡತಿ ಬಗ್ಗೆ ಇಷ್ಟು ದೊಡ್ಡ ಪ್ರಶಸ್ತಿ, ಇದು ಖರೆ ಭಾಳ ದೊಡ್ಡ ಆಶ್ಚರ್ಯ. ಗಂಡ ಯಾರೋ ಹೀಗೆ ಹೇಳಿದಂಗೆ ನೆನ್ಪಿಟ್ಕೊಡ್ರಿ. ಅಕಸ್ಮಾತ್ ಯಾರು ತಪ್ಪೆ ಅಂದ್ರೆ ಅಂದಿದ್ರು, ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರೋ ಒಬ್ರು ಕತೆ ಹೇಳ್ತಿದ್ರು ನಮ್ಮ ಗುರುಗಳು, ಅದು ಚಂಡಿ ಕಥೆ ಅಂತಂದು ಹೇಳ್ತಿದ್ರು. ಬೇಡ ಬಿಡ್ರಿ, ಅನುಕೂಲ ಅನುರೂಪಾಚ ಕಥೆ ಅರ್ಥ ಆಯ್ತಲ್ಲ ರೀ ಈಗ. ಅದು ಗಂಡ ಒಂದು ಮಾತು ಹೇಳಿದ್ರೆ ಹೆಂಡತಿ ಇನ್ನೊಂದು ಮಾತು ಹೇಳ್ತಿದ್ಲ. ನೀ ಹೆಂಗಂತಿ ನೋಡ್ತೀನಿ ಅಂತಿದ್ದವಳು. ತಲೆ ಕೆಟ್ಟು ಹೋಯ್ತ್ರಿ ಅವ್ನ ಮನೆಯೊಳಗೆ. ಹೆಂಡತಿ ಇವೊಂದನ್ನು ಇವೊಂದು ಕೊನೆಗಿನ್ನ ಮಠ ಮನೆ ಬಿಟ್ಟು ಇನ್ನು ಆಶ್ರಮ ತಗೋಬೇಕು ಅಂತ ಮಠಕ್ಕೆ ಹೋದ್ರೆ ಅವನು. ಗುರುಗಳು ಕೇಳಿದ್ರೆ ಯಾಕೆ ಬಂದೆವು ಅಂದರು. ಸ್ವಾಮಿ ಮನೆಯಾಗ ಕಿರಿಕಿರಿ ಸಾಕಾಗಿ ಮಠಕ್ಕೆ ಬಂದಿನಿ, ಆಶ್ರಮ ತಗೋಬೇಕು ಅಂತ ಇಟ್ಕೊಂಡಿನಿ ಅಂದರು. ನಾವೊಬ್ಬ ತೊಗೊಂಡದ್ದು ಸಾಕು, ನೀನು ಬೇಡ ಅಂದರು. ನಾನು ಅದಕ್ಕೆ ತೊಗೊಂಡಿನಿ ಅಂತ ಹೇಳಿದ್ರು. ಪಾಪ ರಹಸ್ಯ. ಸರಿ ಆಯಿತು, ಸರಿ ಈಗ ಒಂದು ಕೆಲಸ ಮಾಡಿ. ಏನು ನಿನ್ನ ಹೆಂಡತಿ ಏನು ಮಾಡ್ತಾಳೆ? ನಾ ಏನು ತಿಂದ್ರಕ್ಕೆ ಪ್ರೇತಿ ಅಂತಾಳೆ. ಕಾಣ ಎಮ್ಮಿ ಬೇಡ ಬೇಡ, ಒಂದು ಕೆಲಸ ಮಾಡಿ ಒಂದು ಮಂತ್ರ ಹೇಳ್ತೀನಿ ಕೇಳಿ ಅಂಥೇಳಿ ಪಾಪ ಕರೆದು ಗುಪ್ತವಾಗಿ ಕಿವಿಯಲ್ಲಿ ಒಂದು ಮಂತ್ರ ಹೇಳಿದ್ರು. ಓಂ ಪಟ್ 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 ಸಾಹ. ಮಂತ್ರ ಕೇಳ್ಕೊಂಡ್ರಿ. ಪರಮಾನಂದ ಆಯ್ತು. ಮನೆಗೆ ಹೋದ ಬಡ ಬಡ ಹಾಸಿಗೆ ಹಾಕೊಂಡ ಮುಸುಕು ಮಲ್ಕೊಂಡ್ಬಿಟ್ಟಾಕ ಹೆಂಡತಿ ಬಂದ್ಲು. ಏನ್ರಿ ಹೇಳ್ತಿರೋ ಇಲ್ಲ ಅನ್ಲಕ್ಕಿ. ನಾ ಇವತ್ತು ಹೇಳಂಗಿಲ್ಲ ಅನ್ನೋ. ಹೇಳಲಿಲ್ಲ ಅಂದ್ರೆ ಕಾಲ ಮುರಿತೀನಿ ಅನ್ಲಕ್ಕಿ. ಪಟ್ಟಂತ ಎದ್ಬಿಟ್ರಿ. ಅವ್ನು ಖುಷಿ. ಅವ್ನಿಗೇನು ಅಂದರೆ ಎದ್ದು ಬಿಡಬೇಕು ಅಂತ ಆನಂದ. ಯಾಕೆ ಎದ್ದು ತಡ ಮಾಡ್ಲಿಕ್ಕೆ ದೇವ್ರ ಪೂಜೆ ಮಾಡ್ತಿರೋ ಇಲ್ಲೋ ಅಲ್ಲೂ. ಇವತ್ತು ಮಾಡಂಗಿಲ್ಲ ಅಂದ. ಮಾಡಲಿಲ್ಲ ಅಂದ್ರೆ ಅಂದು ಪಟ್ಟಂತ ದೇವ್ರ ಪುಟ್ಟಿ ಹತ್ಕೊಟ್ಬಿಟ್ಟ. ಅವ್ನಿಗೆ ಸಂತೋಷ ಆತ್ರಿ. ಅವ್ನಿಗೆ ಯಾವ್ದು ಬೇಕಾಗಿತ್ತು ಎಲ್ಲ ಆಗ್ಲಿಕ್ಕೆ ಶುರುವಾಯ್ತು. ಅವನಿಗೆ ಇಷ್ಟು ದಿವಸ ಪೂಜೆ ಮಾಡ್ತೀನಿ ಅಂದರೆ ಪೂಜೆ ಹೆಂಗೆ ಮಾಡ್ತೀನಿ ನಿಮ್ಗೆ ನೋಡ್ತೀನಿ ಅಂತಿದ್ಲಕ್ಕಿ. ಇವತ್ತು ಪೂಜೆ ಮಾಡಂಗಿಲ್ಲ ಅಂದ್ಕೊಂಡು ಮಾಡಲಿಕ್ಕೆ ಶುರು ಮಾಡಿದ್ಲು. ಸರಿ, ಅದೇನಾಯ್ತು ಕೊನೆಗೆ ಎಲ್ಲಿಗೆ ಬಂತು? ಒಂದು ದಿವಸ ವರ್ಷಾಂತಿಗೆ ಬಂತು. ಅವರ ಅಪ್ಪಂದು ವರ್ಷ ಶ್ರಾದ್ದ ಬಂತು. ಶ್ರಾದ್ದ ಮಾಡ್ಬೇಕಾಗ್ಯದ. ಆಕೆ ನೆನಪಾತ್ರಿ. ಹೋದ ಸಲ ವರ್ಷ ಶ್ರಾದ್ದ ಬಂದಾಗ ಪಾಪ ಇವಾಗ ಗಂಡ ನಮ್ಮ ಅಪ್ಪನ ಬಂದದ ಮಾಡೋಣ ಅಂದ್ರೆ ನಿಮ್ಮ ಅಪ್ಪನ ಜೊತೆ ನಿಮ್ದು ಮಾಡ್ತೀರಿ ಏನಿಲ್ಲಕ್ಕಿ. ಬೇಡವೇ ಬೇಡ ಅಂತ ಕೂತ್ಬಿಟ್ಟಿದ್ದ ಪ್ರಾಣಿ. ಇವತ್ತು ನೋಡ್ರಿ ಬಂತಲ್ಲ ಅವಳಂದ, ಇವತ್ತು ನಮ್ಮ ಅಪ್ಪನ ಶ್ರಾದ್ದ ಮಾಡಿದ್ರೆ ಕೇಳು ಅಲ್ಲ. ಅವಳು ಹೆಂಡತಿ ಅಂದ್ಲು, ನೀವು ಮಾಡಲಿಲ್ಲ ಅಂದರೆ ಮಠಕ್ಕೆ ಹೋಗಿ ನಿಮ್ಮ ಹೆಸರೇ ಕೊಟ್ಕೊಂಡ್ಬಿಡ್ತೀನಿ ಅಂದ. ನಿಮ್ಮ ಹೆಸರಲ್ಲೇ ಮಠಕ್ಕೆ ಹೋಗಿ ಕೊಟ್ಬಿಡ್ತೀರಿ ಅಂದ. ಇವು ಬೇಡ ಶ್ರಾದ್ದ ಮಾಡಿದ. ಖುಷಿಯಾಗಿಬಿಡ್ತೀವಿ ಅವ್ರಿಗೆ. ಏನ್ರಿ ಎಷ್ಟು ಬದಲಾವಣೆಗಳು! ತಿಂಗಳು 15 ದಿವಸ 20 ದಿವಸದಲ್ಲಿ ಡೈನಮಿಕ್ ಚೇಂಜ್ ಆಗಿಬಿಡ್ತು. ಭಾರಿ ಖುಷಿ ಆಯಿತು. ಅದೇ ಖುಷಿಯೊಳಗೆ ಮಂತ್ರ ಮರ್ತ್ಬಿಟ್ಟ ಅವ್ರು. ಏನಾಯ್ತು? ಶ್ರಾದ್ದ ಮುಗೀತಲ್ಲ, ಪಿಂಡ ಒಯ್ದು ಆಕಳಿಗೆ ಹಾಕಬೇಕಾಗಿತ್ತು. ತಪ್ಪಿ ಅಂದ್ಬಿಟ್ಟ. ಪಿಂಡ ಒಯ್ದು ಆಕಳಿಗೆ ಹಾಕ್ತೀನಿ ಅಂದ. ಆಕೆ ಏನಲ್ಲ, ಆಕಳಿಗೆ ಹಾಕ್ತೀರಾ, ಒಯ್ದು ಹಂದಿಗೆ ಹಾಕ್ತೀನಿ ಅಂತ ಹಾಕ್ಬಿಟ್ಲಿ. ಅನುಕೂಲ ಅನುರೂಪಾಚ. ಎಷ್ಟು ಅನುಕೂಲ ಮಾಡಿಕೊಟ್ರು ನೋಡ್ರಿ. ಹಿಂಗಿರ್ತಾರಂತ ಕೆಲವರೆಲ್ಲ. ಅದಕ್ಕೆ ಪತಿದೇವತ ಪಾಪ ಅವನು ಸ್ಮರಣೆ ಮಾಡಿಕೊಂಡಂತೆ ಯಾರು ಕಪೋತ ನನ್ನ ಹೆಂಡತಿ ಎಷ್ಟು ಅನುಕೂಲ ಮಾಡಿಕೊಡ್ತಿದ್ಲು ಏನು ಅಂತ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಇನ್ನು ನಾನೇನು ಮಾಡಲಿ? ಕೊನೆಗೆ ಆ ಹೆಂಡತಿ ಮಕ್ಕಳು ಕಳ್ಕೊಂಡ ದುಃಖಕ್ಕೆ ಸ್ವಯಂಚ ಕೃಪಣಗ ಶಿಕ್ಷು ಪಶ್ಯನ್ನ ಪತ ಅಬುದೋಪತ ಅದು ಹೋಗಿ ಹಾಕ್ಬಿಟ್ಟು ಬಲಿ ಅವಳು ಸಿಕ್ಕಾಕೊಂಡಿತ್ತು. ಬೇಟೆಗಾರ ಅಂದ, ಇವತ್ತು ಫಸ್ಟ್ ಕ್ಲಾಸ್ ಊಟ ಅಂದ. ಮರಿ ಅಪ್ಪ ಒಟ್ಟು ಕಟ್ಕೊಂಡು ಹೋಗ್ಬಿಟ್ಟ.
ನೋಡ್ರಿ ಎಷ್ಟು ಹುಚ್ಚ. ಅದಕ್ಕೆ ಕೃಷ್ಣ ಅಂತಾನೆ, ಆ ಅವಧೂತ ಅಂತಾನೆ, ಯಃ ಪ್ರಾಪ್ಯ ಮನುಷ್ಯಂ ಲೋಕಂ ಮುಕ್ತಿದ್ವಾರಮಪಾವೃತಂ ಗೃಹೇಶು ಖಗವತ್ ಸಕ್ತಃ ತಮ ಆರುಢಚ್ಯುತಂ ವಿಭು. ಬದುಕಿದ್ರೆ ಇನ್ನೇನೋ ಮಾಡ್ಲಿಕ್ಕೆ ಬರ್ತಿತ್ತು, ಸತ್ತು ಏನು ಕಂಡ್ಕೊಳ್ತು? ಪ್ರೀತಿ, ಪ್ರೇಮ, ಮೋಹ, ನಂದು ಬರ್ಕೊಂಡು ಕೊನೆಗೆ ಒಂದು ದಿವಸ ಎಲ್ಲ ಕೃಷ್ಣಾರ್ಪಣ. ಅದು ಈ ದೇಹ ಬಂದಾಗ, ಮನುಷ್ಯ ದೇಹ ಬಂದಾಗ ಇಲ್ಲಿ ಸಾಧನೆಯನ್ನು ಮಾಡಿಕೊಳ್ಳದೆ ಇದ್ರೆ ಮುಕ್ತಿದ್ವಾರಮಪಾವೃತ, ಮೋಕ್ಷದ ಬಾಗಿಲು ತೆಗೆದಿದೆ ಅಂತೆ. ಮನುಷ್ಯ ದೇಹ ಅಂದರೆ ಮೋಕ್ಷದ ಕಿಲಿಕೈಯಂತೆ. ಇದನ್ನು ನೀವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಏನರ್ಥ? ಆರುಢಚ್ಯುತಂ, ಮ್ಯಾಲೇರಿ ತೆಗೆದು ಬಿದ್ದಂಗೆ ದಪ್ಪ ಅಂತ ನೆನಪಿಟ್ಕೊಳ್ರಿ. ಅದಕ್ಕೆ ಹಾಗೆ ಮಾಡಬೇಡ್ರಿ, ಸಾಧನೆಯನ್ನು ಮಾಡಿಕೊಳ್ಳ್ರಿ ಅಂತ ತಿಳಿದುಕೊಂಡು 8 ಜನ ಗುರುಗಳ ವಿಚಾರವನ್ನು ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾಂ ಸುತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ ಚ.